हरि ओम जयत्यजो क्षीणसुखात्मबिम्बः सैश्वर्यकान्तिप्रततः सलोदितः स्वभक्तसन्तापदुरिष्टहन्ता रामावतारो हरिरीशचन्द्रमाः श्रीमत्सौभाग्यजननीं स्तौमि लक्ष्मीं सनातनीं सर्वकामफलावप्तिसाधनैकसुखावहम् नमस्ते प्राणेशप्रणतविभवायावनिमगाः नमस्वामिन् रामप्रियतमः हनुमन् गुरुगुण नमस्तुभ्यं भीमप्रबलतमकृष्णेष्टभगवन् नमः श्रीमन्मध्वप्रदिशसुदृशन्नो जय जय अस्मत्कुरु समारम्भां टीकाकृत्पादमध्यमां श्रीमदाचार्यपर्यन्तां वन्दे गुरुपरम्पराम् अस्मदाचार्यवर्येभ्यो नमः हरिः ओम ಶ್ರೀಮದ್ ರಾಮಾಯಣ ಅರಣ್ಯಕಾಂಡದ ಸಂದರ್ಭದಲ್ಲಿ ಪರಮಪುರುಷನಾದ ನಾರಾಯಣನ ಅವತಾರ ರಾಮ ಅರಣ್ಯದಲ್ಲಿ ಪ್ರವೇಶ ಮಾಡಿ ಚಿತ್ರಕೂಟದಿಂದ ಹೊರಟು ದಾರಿಯಲ್ಲಿ ಅತ್ರಿ ಋಷಿಗಳ ಆಶ್ರಮಕ್ಕೆ ಬರ್ತಾರೆ. ಪತಿವ್ರತ ಸ್ತ್ರೀಯಲ್ಲಿ ಅತ್ಯಂತ ಪ್ರಸಿದ್ಧಳು ಅನಸೂಯಾದೇವಿ. ಅನಸೂಯಾದೇವಿ ಬಹಳ ವೃದ್ಧಳಾಗಿದ್ದಳು. ಆ ಸೀತಾಮಾತೆಯನ್ನು ಒಳಗೆ ಕರ್ಕೊಂಡು ಹೋಗಿ ನಿನ್ನ ಲಗ್ನ ಹೆಂಗಾಯ್ತಮ್ಮ ಅಂಥೇಳಿ ವಿವಾಹದ ಎಲ್ಲ ಸುದ್ದಿ ಕೇಳಿ ಅವಳ ಇಡೀ ಶರೀರಕ್ಕೆ ಬಂಗಾರದ ಆಭರಣ ತಾನೇ ತೊಡಿಸಿ ಮುತ್ತೈದು ಹೆಂಗೆ ಪೂಜೆ ಮಾಡ್ತಾರೆ ಅಷ್ಟೊಂದು ಅಷ್ಟೇ ಕೊಡಲಿಲ್ಲ. ಬಂಗಾರ ಬೆಳ್ಳಿ ಮುತ್ತು ರತ್ನವನ್ನು ಆ ಅನಸೂಯಾದೇವಿ ಕೊಟ್ಟು ಸಾಕ್ಷಾತ್ ಮಹಾಲಕ್ಷ್ಮಿಯನ್ನೇ ಪೂಜೆ ಮಾಡಿದ್ರು. ನಾವೆಲ್ಲ ಶ್ರಾವಣ ಮಾಸದ ಗೌರಿಯಲ್ಲಿಯೋ ಚೈತ್ರ ಮಾಸದ ಗೌರಿ ಪ್ರತಿಮಾದೊಳಗೋ ಲಕ್ಷ್ಮೀ ಪೂಜೆ ಮಾಡ್ತಿರ್ತೀವಿ. ಇವತ್ತು ಅಭ್ಯಾಸ ಗೌರಿ ತರಿಗೆ. ಆ ಅನಸೂಯಾದೇವಿ ಸಾಕ್ಷಾತ್ ಮಹಾಲಕ್ಷ್ಮಿಯ ಒಂದು ರೂಪ. ಸೀತೆ ಮಾತೇವ ಪೋತೆ ಗುಣಲವರಹಿತೆ ಮಯ್ಯ ವಿದ್ಯಾ ವಿಭೂತೆ ಪೂತೆ ದೈವೈ ಪರೀತೆ ಪುರುಗುಣ ಭರಿತೆ ಕಾನುಕಂಪಾಂ ಸಮಾತೆ ಖ್ಯಾತೆ ವಾತೇನ ಗೀತೆ ಪರ್ವತ ದುರಿತೆ ಸನ್ನುತೆ ಭೂಮಿ ಜಾತೆ ಭಕ್ತಿಂ ಲಕ್ಷ್ಮೀ ನಿಕೇತೆ ಗುರುಹೃದಯಗತೆ ದೇಹಿ ನಿತ್ವಸಮೇತೆ ಅಂತ ಆ ಸೀತಾದೇವಿ ಸಾಕ್ಷಾತ್ ಲಕ್ಷ್ಮೀ ರೂಪ, ವೇದಾಭಿಮಾನಿನಿ. ಅಂತಹ ಲಕ್ಷ್ಮೀದೇವಿಯನ್ನು ಮನೆಗೆ ಕರೆದು ತುಂಬ ಆಭರಣಗಳನ್ನು ಕೊಟ್ಟು ಲಕ್ಷ್ಮೀ ಪೂಜೆ ಮಾಡಿದ್ದಾಳೆ ಅನಸೂಯ. ಅದಕ್ಕೆಂದೇನೆ ಪತಿವ್ರತ ಸ್ತ್ರೀಯರೊಳಗೆ ಅರುಂಧತಿ, ಅನಸೂಯ ಇತ್ಯಾದಿ ಮಹಾಶ್ರೇಷ್ಠ ಸುಮಂಗಲಿ ಸ್ತ್ರೀಯರ ಪರಿಗಣನೆಯಲ್ಲಿ ಅಗ್ರಪಂಕ್ತಿಯಲ್ಲಿ ಕಾಣುವಳೆ ಅನಸೂಯಾದೇವಿ. ಅಸೂಯ ಅಂದರೆ ಏನು ಹೇಳಿ, ಜಲ್ಸಿ. ನ ಅಸೂಯ ಅನಸೂಯ. ಅವಳಲ್ಲಿ ಯಾವುದೇ ಮಾತ್ಸರ್ಯವೇ ಇದ್ದಿದ್ದಿಲ್ಲ. ಮಾತ್ಸರ್ಯ ಗುಣಗಳು ಮನುಷ್ಯನನ್ನು ಎಲ್ಲವನ್ನೂ ಹಾಳು ಮಾಡ್ತವೆ. ನಮ್ಮಲ್ಲಿ ಏನು ಬೇಕು, ಸಣ್ಣ ಒಂದು ಹುಡುಗನಲ್ಲಿ ಒಂದು ಒಳ್ಳೆಯ ಗುಣ ಕಾಣಿಸ್ತಾ ಇದ್ದೋ ನಾವು ಪ್ರೀತಿಸಬೇಕು, ನೋಡಬೇಕು, ಸಂತೋಷ ಪಡಬೇಕು, ಪ್ರೋತ್ಸಾಹವನ್ನು ಕೊಡಬೇಕು. ನಾವು ಸ್ವಲ್ಪ ಏನಾದರೂ ನೆಗೆಟಿವ್ ಮಾಡಿದೆವಂದರೆ ಅದೇ ಮಾತ್ಸರ್ಯಕ್ಕೆ ಒಂದು ಶುರುವಾಗ್ತದೆ. ಆ ಮಾತ್ಸರ್ಯದಿಂದ ದ್ವೇಷ ಶುರುವಾಗ್ತದೆ, ಅಸೂಯ ಶುರುವಾಗ್ತದೆ, ಮತ್ತಿಷ್ಟು ಕಲಹ. ಅದಕ್ಕೆ ಲೋಭೋನ್ನತಂ ಚೌರ್ಯ ಮನರಿಯ ಲೋಭ ಜ್ಯೇಷ್ಠಾಚ ಮಾಯಾ ಕಲಹ ಇವೆಲ್ಲ ಕಲಿಪ್ರವೇಶದ ಲಕ್ಷಣಗಳು. ಇವೆಲ್ಲ ದುರ್ಗುಣಗಳು ಹೋಗಬೇಕಾದರೆ ಅನಸೂಯಾದೇವಿಯನ್ನು ನಾವು ಆರಾಧನಾ ಮಾಡಬೇಕು. ಎಂಥವಳು ಲಕ್ಷ್ಮೀದೇವಿಯನ್ನು ಸಾಕ್ಷಾತ್ ಮುಟ್ಟಿ ಪೂಜೆ ಮಾಡಿದರು. ರಾಮದೇವರನ್ನು ಸಾಕ್ಷಾತ್ ಮುಟ್ಟಿ ಪೂಜೆ ಮಾಡಿದವರು ಅತ್ರಿ ಋಷಿ. ನತ್ರಿಹಿ ಅತ್ರಿ. ತ್ರಿ ಅಂದ್ರೇನು? ಆದಿ ಭೌತಿಕ, ಆಧ್ಯಾತ್ಮಿಕ, ಆದಿ ದೈವಿಕ. ಈ ಮೂರೂ ವಿಧ ತಾಪಗಳು ಇಲ್ಲದೇ ಇದ್ದವರು ನತ್ರಿಹಿ ಅತ್ರಿ.
ಅವನಿಗೆ ಯಾವುದೇ ಭೌತಿಕದಿಂದ ಬರುವ ವಿಕಾರಗಳು ಏನು ದೈವಿಕ ವಿಕಾರಗಳು ಮತ್ತು ದೈಹಿಕ ವಿಕಾರ ಇಲ್ಲದೇ ಇರತಕ್ಕಂಥ ಮಹಾನುಭಾವರೇ ಅತ್ರಿ ಋಷಿ ಅನಸೂಯಾದಿ. ಇವರ ಆಶ್ರಮದಲ್ಲಿ ಅದಕ್ಕೆ ನೋಡಿ ಅಲಂಕೃತ ರರಾಜಾಲಂ ದೇವಿ ಪ್ರಕೃತಿ ಶೋಭನ. ಅವತ್ತಿಡೀ ರಾತ್ರಿ ಅವರ ಆಶ್ರಮ ಒಳಗೆ ಇದ್ರು. ಆಶ್ರಮ ಒಳಗಿದ್ರೆ ಅನಸೂಯಾದೇವಿ ಸೀತಾದೇವಿಯ ಒಟ್ಟಿಗೆ ಇಡೀ ರಾತ್ರಿ ಎಲ್ಲ ಮಾತಾಡ್ತಾರೆ. ಏನು ಸೀತಾ ಕಲ್ಯಾಣ ಮಹೋತ್ಸವ ಹಾಗೆ ನಿನ್ನ ಪತಿದೇವನ ಮಹಿಮೆಯನ್ನು ಹೇಳು, ನಿನ್ನ ತಂದೆಯ ವಿಚಾರವನ್ನು ಹೇಳು. ನೀನು ಇಡೀ ರಾತ್ರಿ ಎಲ್ಲ ಅನಸೂಯ ಮತ್ತು ಸೀತಾದೇವಿಯರಲ್ಲಿ ಅತಿ ಸುಂದರವಾದಂಥ ಮಾತುಗಳು, ವೈವಾಹಿಕ ಸಂದರ್ಭಗಳ ಮಾತು. ಅದು ಯಾವುದೇ ಅರಟಿ ದ್ವೇಷ ಅಸೂಯ ಏನೂ ಇದೆ ಜೊತೆ. ಅದ ಕಾರಣ ಇನ್ನು ಮುಂದೆ ಪರಮಾತ್ಮ ದಂಡಕಾರಣ ಪ್ರವೇಶ ಮಾಡಿದ ಅಂತ ನಿಮ್ಗೆ ಹೇಳಿದ್ದೇನೆ. ಅಲ್ಲಿ ದಾರಿ ಒಳಗೆ ಎಂಥ ಋಷಿಗಳು ಇದ್ದರು. ಅರಣ್ಯಕಾಂಡ ಅಂದ್ರೆ ಬರೀ ಹೋಗೋದು, ಯಾರನ್ನೋ ಹೊಡೆದ್ರು ಬಡಿದ್ರು, ರಾಕ್ಷಸ ಸಂಹಾರ ಇಷ್ಟೇ ಇಲ್ಲ. ಅರಣ್ಯಕಾಂಡ ಅಂದ್ರೆ ಮಹಾಜ್ಞಾನಿಗಳು ಸಾವಿರಾರು ವರ್ಷಗಳಿಂದ ಮಾಡುವ ತಪಸ್ಸು. ಆ ತಪಸ್ಸಿಗೆ ರಾಮನ ಆಗಮನ. ಅರಣ್ಯಕಾಂಡ ಅಂದರೆ ಬರೀ ರಾಮ ಅರಣ್ಯದೊಳಗೆ ಹೋಗಿ ರಾಕ್ಷಸ ಸಂಹಾರ ಮಾಡಿದಂತ ಇಷ್ಟೇ ಅದು ತಿಳ್ಕೊಬೇಡ್ರಿ. ಋಷಿಗಳ ಮಾಡಿದ ಮಹಾ ತಪಸ್ಸಿನ ಫಲ ರಾಮನಾಗಿ ಬಂದ. ಅದು ಅರಣ್ಯಕಾಂಡದ ಸಂದೇಶ. ಅಲ್ಲಿ ಎಂಥ ಜ್ಞಾನಿಗಳಿದ್ರು. ಜ್ಞಾನಿನ ಕರ್ಮಿಣಶ್ಚಾತ್ರ ವೇದ ವೇದಾಂಗ ಪಾರಗಾ ಬ್ರಾಹ್ಮಣಸ್ತಾತಂ ಪ್ರೇಕ್ಷಂತೆ ಸ್ಮ ಸಹಸ್ರಶಃ. ನೋಡಿ, ಆ ರಾಮಚಂದ್ರ ಪ್ರಭು ಅರಣ್ಯದೊಳಗೆ ಹೊರಟಾಗ ಜ್ಞಾನಿಗಳು, ಮಹಾಕರ್ಮಯೋಗಿಗಳು, ವೇದಾಂಗ ಪಾರಂಗತರು ಅಂಥ ಬ್ರಾಹ್ಮಣರು ಯಾರನ್ನು ನೋಡಿದರು ಅಂದ್ರೆ ಬ್ರಹ್ಮಣಸ್ತಾತಂ, ಚತುರ್ಮುಖ ಬ್ರಹ್ಮದೇವರ ತಂದೆಯಾದ ನಾರಾಯಣ ದೇವರ ರೂಪನಾದ ಸ್ವಾಮಿ ರಾಮಪ್ರಭುವನ್ನು ಕಂಡು ಸಂತೋಷಪಟ್ಟರು. ಆ ಪರಮಾತ್ಮ ಹೆಂಗಿದ್ದ ನಮ್ಮ ಪಂಡಿತಾಚಾರ್ಯ ಸಂಗ್ರಹಣದ ವರ್ಣನೆ ಮಾಡ್ತಾರೆ. ಏನು ಕಮಲಾನುಗತಂ, ಕಮಲ ಅಂದ್ರೆ ಲಕ್ಷ್ಮೀದೇವಿ ಒಟ್ಟಿಗೆ ಪರಮಾತ್ಮ ಹೊರಟಿದ್ದಂತೆ. ಎಂಥವ ಕಮಲಾಯತಲೋಚನಂ, ಕಮಲದಂತೆ ವಿಸ್ತಾರವಾದ ಕಣ್ಣುಗಳುಳ್ಳ ಪರಮಾತ್ಮ ಆ ದೇವರ ವರ್ಣನೆ ಮಾಡ್ತಾರೆ. ಅರಣ್ಯದೊಳಗೆ ಹೊಂಟಾಗ ಏನು ಭಾಳ ಪಾಪ, ಬಾಯಾರಿಕೆ, ನೀರಡಿಕೆ, ಮತ್ತು ನನಗೆ ರಾಜ್ಯ ಹೋಯ್ತಲ್ಲ ಅಂತ ದುಃಖ ಏನೂ ಇಲ್ಲ. ನಮಗೆ ಒಂದು ಸ್ಟೇಷನ್ದೊಳಗೋ ಸ್ಟ್ಯಾಂಡ್ರೊಳಗೋ ಒಂದು ₹100 ಕಳ್ಕೊಂಡಾಗ ಇಡೀ ಒಂದು ವಾರ ನಿಂತು ಹೊತ್ತಂಗಿಲ್ಲ. ಅಯ್ಯೋ ಹೋಯ್ತು ಅಂತ. ಇಂಥ ಪ್ರಚಂಡ ರಾಜ್ಯವನ್ನೇ ಏನು ಕಳ್ಕೊಂಡು ಪರಿತ್ಯಾಗ ಮಾಡಿ ಬಂದ ರಾಮನು ಅರಣ್ಯೊಳಗೆ ಹೆಂಗಿದ್ದ. ನಮ್ಗೆ ಹಾನಿ ಭಾಳ ಆಗ್ತದೆ, ದುಃಖ ಆಗ್ತದೆ. ಮುಂದೆ ಒಂದು ವರ್ಷ ಅದು ಸರಿ ಹೋಗೋ ತನಕ ದಿನ ಅದನ್ನೇ ನೆನಪು ಮಾಡಿ ದುಃಖ ಆಗ್ತದೆ. ರಾಮ ಹೆಂಗಿದ್ದ ಬಿಂಬೋಷ್ಟಂ ಕಂಬುಕಂಠಂ ತಂ ದೃಷ್ಟಾ ಮಹರ್ಷ. ರಾಮನ್ ನೋಡಿ ಬಿಂಬಾಫಲದಂತೆ ಅವನ ತುಟಿಗಳು, ಶಂಖದಂತೆ ಅವನ ಕಂಠ, ಅರಳಿದ ಕಮಲದಂತೆ ಕಣ್ಣುಗಳು, ನೀಲಮೇಘಶ್ಯಾಮ ರಾಮನ ರೂಪ. ಅದನ್ನು ಶ್ರೇಷ್ಠವಾದಂಥ ಋಷಿಗಳು ನೋಡಿ ಅವರಂದ್ರಂತ, ನಾವು ಮಾಡಿದ ತಪಸ್ಸಿನ ಫಲ ಸಾರ್ಥಕವಾಯಿತು. ನೋಡಿ, ಅರಣ್ಯಕಾಂಡದೊಳಗೆ ಅನೇಕ ಉದ್ದೇಶಗಳು, ರಾಕ್ಷಸ ಸಂಹಾರನೂ ಅದು. ಅದಕ್ಕಿಂತಲೂ ಉತ್ತಮ ಯಾವುದು? ಇಷ್ಟು ದಿವಸ ಅರಣ್ಯದಲ್ಲಿ ಬಿಸಿಲು ಗಾಳಿ ಮಳೆ ಚಳಿಗಳಲ್ಲಿ ಭಾರೀ ಕಷ್ಟವನ್ನು ಪಟ್ಟು ತಪಸ್ಸನ್ನು ಮಾಡಿದ ಜ್ಞಾನಿಗಳಿಗೆ ರಾಮನ ಸಂದರ್ಶನವಾಯಿತು. ಇದು ನಿಮಗೇನು ಬರ್ಕೊಳ್ತಾ ಹೇಳಿ, ನೀವು ಮಾಡೋದೆಂದು ವ್ಯರ್ಥ ಆಗೋದಿಲ್ಲ. ಇಷ್ಟೇ ಸ್ವಲ್ಪ ನಮಗೇನು ಬೇಕು, ಸ್ನಾನ ಮಾಡಬೇಕು. 10 ಗಾಯತ್ರಿ ಮಾಡ್ತೀವಿ, ಕಣ್ ತೆಗೆದು ನೋಡ್ತೀವಿ, ದೇವ್ರು ಯಾಕೆ ಬಂದಿಲ್ಲ. ಒಂದು ಕಾಯಿ ಒಡಿಸ್ತೀವಿ, ಇನ್ನೊಂದು ದೇವ್ರು ಯಾಕೆ ಕಾಣಿಸೋದು. ಮಂಗಳಾರತಿ ಮಾಡ್ತೀವಿ, ಇನ್ನೊಂದು ಏನು ಹೊರ ಕೊಟ್ಟಿಲ್ಲ ಸ್ವಾಮಿ. ಅಲ್ರಿ, ಸರಳನೆ ಜನತಾ ಮಾರ್ಕೆಟ್ ಬಾಳೆಹಣ್ಣು ತಗೋ ಸಿಗಂಗಿಲ್ಲ ನಿಂದರಂತ. ಅಂಥದ್ದು ಒಂದು ಸಣ್ಣ ಒಂದು ಕಾಯಿ, ಒಂದು ತೆಂಗಿನಕಾಯಿ, ಒಂದು ಮಂಗಳಾರತಿ ಇದೇನೋ ಒಮ್ಮೆ ಕಾಣಿಸ್ಬೇಕು ನಿಮ್ಗೆ. ಅದಕ್ಕೇನು ಬೇಕು?
ರಾಮ ಸಂದರ್ಶನಾದಿತ್ತಂ ಮುನಯೋ ಅಕಥೇನ್ಮಿಥಃ ಅದಂದ್ರಂತೆ ನಾವು ಮಾಡಿದ ಅನೇಕ ವರ್ಷಗಳ ತಪಸ್ಸಿನ ಫಲ ರಾಮ. ಸರ್ವೇಷಾಂ ಫಲಮಾಗತಂ ಸುಕೃತಾನಾಂ ಕೃತಾನಾಂ ನಃ. ನಮ್ಮ ಭಕ್ತರಿಗೆ ಒಂದು ದೊಡ್ಡ ಭಯ ಇರ್ತದೆ. ನಾವು ಮಾಡುವ ಈ ಅನುಷ್ಠಾನಗಳು, ದೇವರ ಪೂಜಾ ಪುನಸ್ಕಾರ, ದಾನ ದಕ್ಷಿಣ, ನೀವೆಲ್ಲ ಹೆಣ್ಮಕ್ಳು ಗಂಡಸರು ಮಾಡ್ತೀರಿ, ಫಲನೇ ಆಗಂಗಿಲ್ಲ. ನಮ್ಮ ಕಣ್ಣಿಗೆ ಫಲ ಸಿಗಂಗಿಲ್ಲ ಅಂದರೆ ಇವರು ಎಷ್ಟೋ ನೂರಾರು ವರ್ಷಗಳಿಂದ ತಪಸ್ಸು ಮಾಡಿದವರು ಈಗ ರಾಮ ಸಿಗ್ತಾರೆ. ಅದಕ್ಕೆ ಕಾರಣ ಪರಮಾತ್ಮ ಅರಣ್ಯ ಕಾಂಡದಲ್ಲಿ ಋಷಿ ಮುನಿಗಳಿಗೆ ದರ್ಶನವನ್ನು ಕೊಟ್ಟು ಶರಭಂಗ ಎಂಬ ಋಷಿಯ ಅವನಿಗೆ ಅನುಗ್ರಹ ಮಾಡಿ ಬ್ರಹ್ಮಲೋಕಕ್ಕೆ ಹೋಗಲಿಕ್ಕೆ ಅನುಜ್ಞೆಯನ್ನು ಕೊಟ್ಟು ಮುಂದೆ ವಿರಾಧನೆಂಬ ದೈತ್ಯನನ್ನು ಸಂಹಾರ ಮಾಡಿ ಅವನ ಮೂಲ ರೂಪ ಯಾವುದು ತುಂಬುರ ಎಂಬ ಗಂಧರ್ವ. ನಿನ್ನೆಲ್ಲ ಆಗಿದೆ, ಕಥೆ ಆಗಿದೆ ವಿರಾಧನ. ಹಾಗಾದರೆ ವಿರಾಧನ ಸಂಹಾರ ಮಾಡಿ ರಾಮ ಅರಣ್ಯದೊಳಗೆ ಮುಂದೆ ಹೊಂಟ. ಎಡಕ ಬಲಕ ಹಿಂದ ಮುಂದೆ ನೋಡಿದಾಗ ಸಾವಿರಾರು ಋಷಿಗಳ ಆಶ್ರಮ. ಆ ದೃಶ್ಯವೇ ಬಹಳ ಅದ್ಭುತ. ಬರೀ ಅರಣ್ಯ ಕಾಂಡದಾಗ ನಾವು ರಾಕ್ಷಸರ ಕಥೆ ಅಷ್ಟು ಮುಂದೆ ಹೋಗ್ತೀವಿ. ನಿಜವಾಗಿ ರಾಮಾಯಣ ತೆಗೆದು ನೋಡಿ, ಅರಣ್ಯ ಕಾಂಡದೊಳಗೆ ಬರೀ ರಾಕ್ಷಸರ ಕಥೆ ಅಷ್ಟೇ ಇಲ್ಲ. ಮಹಾಮಹಾ ಬ್ರಹ್ಮಜ್ಞಾನಿ ಋಷಿಗಳು ಏನ್ರಿ ಅತ್ಯಂತ ಕಠಿಣ ವೃತ್ತಗಳನ್ನು ಮಾಡಿ ಸಂತುಷ್ಟ ಆಗಿದ್ದರಂತೆ. ನಮಗೊಂದು ಏಕಾದಶಿ ಹೆಚ್ಚು ಬಂದ ದುಃಖ ಆಗ್ತದೆ. ಮಾಸಿಕ ಯಾರಾದರೂ ಭೇಟಿ ಆದರೆ ಮುಂಜಾನೆ ಮುಗದೇ ಹೋಯ್ತು, ಮಾರಣಿ ಆನಂದ ಭೇಟಿ ಆಗಲಪ್ಪ, ಅದಕ್ಕಿಂತ ಮೊದಲು ಬೇಡ. ಇಷ್ಟು ನಮ್ಗೆ ಒಂದು ಏಕಾದಶಿ ಹೆಚ್ಚಾದ್ರೆ ಸಿಟಿ ಬರ್ತಿತ್ತು. ಅದು ಹೆಂಗಿದ್ರು ಶಾಂತ ಸೌಮ್ಯ ಆನಂದ. ಧರ್ಮದ ಮೊದಲನೇ ಲಕ್ಷಣ ಅಂದರೆ ಅದ್ವೇಷ್ಟ ಸರ್ವಭೂತಾನ ಮೈತ್ರ ಕರುಣೆಯೇನು. ಸರ್ವ ಪ್ರಾಣಿಗಳನ್ನು ಪ್ರೀತಿಯಿಂದ ಕಾಣ, ಸಂತೋಷದಿಂದ ಇರಬೇಕು. ನಮಗೆ ಬೈಯೋರಿರಲಿ, ಬೈದೇ ಇರೋರಿರಲಿ, ದಾನ ಕೊಟ್ಟೋದಿರಲಿ, ಕೊಡದೇ ಇರೋರಿರಲಿ, ಯಾರು ಬೇಕಾದವರಿರಲಿ. ಪುರಂದಾಸರು ಹೇಳ್ತಾರೆ, ಧರ್ಮವೇ ಜಯವೆಂದು ದಿವ್ಯ ಮಂತ್ರ, ವಿಷವಿಕ್ಕಿದವಗೆ ಷಡ್ರಸಗಳನ್ನು ಉಣಿಸಬೇಕು, ಹಿಂದೆ ನಿಂದಿಪರನು ವಂದಿಸಬೇಕು. ನಮ್ಮಲ್ಲಿ ಯಾವ ಗುಣ ಇದೆ? ಇದನ್ನು ಬೈದೇ ಇಲ್ಲ, ನೀನು ನೋಡ ಒಂದು ಕೈ ಹಿಂಗೆ ನೋಡ್ತಾನ ಅಂಥೇಳಿ ನಾವಿನ್ನೂ ಅವನಿಗೆ ರಿವೆಂಜ್ ನೇಚರ್ ಅಂತಾರಲ್ಲ, ಇದು ಇತ್ತು ಅಂದರೆ ಪ್ರಾಯ ಧರ್ಮ ನಮ್ಮದು ಇನ್ನೂ ಒಳಗೆ ಬಂದಿಲ್ಲಂತೆ ಅರ್ಥ. ಧರ್ಮದ ಮೊದಲನೇ ಲಕ್ಷಣ ಅದ್ವೇಷ್ಟ ಸರ್ವಭೂತ ಮೈತ್ರ. ಎಷ್ಟು ಋಷಿಗಳು ಸಿಟ್ಟಿ ಬಂದು ಶಾಪ್ ಕೊಟ್ಟದ್ದು ಅವ್ರ ದೃಷ್ಟಾಂತ ಕೊಡಬೇಡ, ಅವರು ಕ್ರೋಧಕ್ಕೆ ಒಳಗಾದವರೇ. ವಿಶ್ವಾಮಿತ್ರರು, ಪರಾಶರ ಇತ್ಯಾದಿಗಳು ಸಿಟ್ಟಿನೊಳಗೆ ಶಾಪ್ ಕೊಟ್ಟಿದ್ದವ, ಕಳ್ಕೊಂಡದ್ದು ಭಾಳ. ಅಂದರೆ ವಿಶ್ವಾಮಿತ್ರರು ತಪಸ್ಸನ್ನು ಮಾಡುವ ಕಾಲಕ್ಕೆ ರಂಭಾ ಅಂತ ದೊಡ್ಡ ಅಪ್ಸರಾ ಸ್ತ್ರೀ ಬಂದು ತಪಸ್ಸು ವಿಘ್ನ ಮಾಡಿದ್ರು. ಈ ಮೊದಲು ಮೇನಕಾ ಬಂದು ವಿಘ್ನ ಮಾಡಿದ್ರು. ಆವಾಗ ಅವಳಿಗೆ ಒಲದು ಇವರು ಹೆಂಡತಿ ಮಾಡಿಕೊಂಡು ಮಗಳನ್ನ ಹರಿದಿದ್ದು ಶಕುಂತಲ. ಮತ್ತಿಗೆ ವಿಘ್ನ ಮಾಡ್ಲಿಕ್ಕೆ ಬಂದಾಗ ಸಿಟ್ಟು ಬಂತವ. ಮತ್ತೆ ಬಂದ್ಯಾ ರಂಭೆ, ತಪಸ್ಸು ಹಾಳು ಮಾಡ್ಲಿಕ್ಕೆ ಬಂದಿ, ಗೊತ್ತಾಯ್ತು ನನಗೆ, 10,000 ವರ್ಷ ನೀ ಕಲ್ಲಾಗಿ ಬೀಳು, ಹೋಗ್ ಶಾಪ. ಕಾಮವನ್ನು ಗೆದ್ದು ನಾವು ಅಂತ ತಮ್ಮ ಗನ್ನವನ್ನು ತೊಡ್ಕೊಂಡ್ರು. ಯಾರೋ ನಕ್ಕನ್ನು ಕಾಣಿಸ್ತು, ಇಂದು ನಿಂತಿದ್ದ. ಋಷಿಗಳೇ, ಕಾಮೇನೋ ಗೆದ್ರಿ, ಆದ್ರೆ ಕ್ರೋಧಕ್ಕೆ ಬಿದ್ರಿ, ನೆಗಡಿ ಹೋಯಿತು, ಕೆಮ್ಮು ಬಂತು, ಟೋಟಲ್ ಪುರಾಣ ಬಂದಾಯ್ತು ಅಲ್ವಾ? ನೆಗಡಿ ಇದ್ದಾಗ ಹೆಂಗೆ ನಮ್ಮ ಪ್ರಾಣ ಬಂದಾಯ್ತು, ಕೆಮ್ಮಿದ್ದಾಗೂ ಬಂದಾಯ್ತು. ಹಂಗೆ ನಾ ಕಾಮ ಗೆದ್ದ, ಕ್ರೋಧಕ್ಕೆ ಬಿದ್ದ, ಎಲ್ಲರೂ ಅನ್ನ ತಮ್ಮ ಇದ್ದಂಗೆ. ನಿಮ್ಮ ತಪಸ್ಸು ಹಾಳಾಯ್ತು ನೋಡಿ. ಹೋಗಿ ಅವ್ರು ತಮ್ಮ ಅಕೌಂಟ್ ತೆಗೆದು ನೋಡಿದ್ರು. ನಾವು ಫೋನ್ಪೇ ಮಾಡ್ತಿರ್ತೀವಿ, ಮಾಡೋ ವೇಳೆ ಗ್ರೂಪ್ ಮಾಡ್ತೀವಿ, ಅಲ್ಲಿ ಎಷ್ಟೊಳಗೆ ಹೋಗ್ಬಿಟ್ಟಿರ್ತಾರೆ. ಹಂಗೆ ಅವರು ತಮ್ಮ ಅಕೌಂಟ್ ನೋಡಿಕೊಂಡ್ರು. 10,000 ವರ್ಷ ಮಾಡಿದ ತಪಸ್ಸಿನ ಫಲ ಎಲ್ಲ ಹಾಳಾಗೋದು. ಏನು ಸಿಟ್ಟಿಗೆ ಬಂದು ಶಾಪ.
ಅದಕ್ಕಾಗಿ ಎಲ್ಲ ಋಷಿ ಮುನಿಗಳು ಕಾಮ ಕ್ರೋಧಗಳನ್ನು ಗೆದ್ದು ಆದರ್ಶ ಪುರುಷನಾದಂಥ ರಾಮನ ದರ್ಶನವನ್ನು ಮಾಡಿಕೊಂಡು ಪುನೀತರಾದರು. ಎಂಥ ಋಷಿಗಳಿದ್ದರು ಹೇಳ್ತಾರೆ. ವೈಖಾನಸಾಹ ನೋಡಿ, ರಾಮ ದರ್ಶನವನ್ನು ಪಡೆದು ಮುಕ್ತಿಯನ್ನು ಪಡೆದು ಋಷಿಗಳು ಯಾರ್ಯಾರಿದ್ರು ಅರಣ್ಯದೊಳಗಂದ್ರೆ ವೈಖಾನಸಾಹ ವಾಲಖಿಲ್ಯಾಹ ಕೃಷ್ಣಯ ರಶ್ಮಿಪಾಪಿ. ವೈಖಾನಸರು ಆಗಮೋಕ್ತ ಪೂಜೆ ಮಾಡುವರು. ವಾಲಖಿಲ್ಯರು ಇಷ್ಟೇ ಒಂದು ಒಂದು ಹೆಬ್ಬಟ್ಟದಷ್ಟು ಆಕಾರ, ಅದರ 24 ಗಂಟೆ ತಪಸ್ಸನ್ನು ಮಾಡುವರು. ಕೃಷ್ಣಯ ರಶ್ಮಿಪಾಪಿ, ಬರೇ ಸೂರ್ಯನ ಕಿರಣ ಚಂದ್ರನ ಕಿರಣಗಳನ್ನು ಕುಡಿದು ಇರೋರು. ಏನು ವಾರಿಪಾಹ, ಬರೇ ಒಂದು ಭವಿಷ್ಯ ನೀರು ಕುಡಿದು ತಪಸ್ಸು ಮಾಡೋರು. ವಾರಿಪಾಹ ಅದು ನೀರು ಕುಡ್ಕೋತಿರೋರಲ್ಲ, ಒಂದು ಸಲ ನೀರು ಕುಡಿದು ವಾಯು, ಬರೀ ಕೆಲವು ಗಾಳಿ ಕುಡಿದಿರೋರು. ಪತ್ರ ಭೋಜನ, ಪತ್ರ ಭೋಜನ ಅಂದರೆ ಏನಪ್ಪ, ಕೆಳಗೆ ಉದುರಿ ತಾನಾಗೇನು ಬಿದ್ದಾದ ಎಲೆಗಳು ಅದನ್ನು ತಿಂದಿರೋದು. ಪತ್ರ ಭೋಜನ ಅಂದರೆ ಬಾಳಿಯಾಗ ಊಟ ಮಾಡೋದು ಅಂತ ಹಂಗೆ ಅರ್ಥ ಮಾಡಬೇಡ. ಅಂದರೆ ಅಶ್ಮಕುಟ್ಟಕಾಹ, ಕಲ್ಲು ತಗೊಂಡು ಆ ಧಾನ್ಯಗಳನ್ನು ಕುಟ್ಟಿ, ಏನು ಹಾದಿಯಿಂದೂ ಅಲ್ಲ ಒಳಗೆ ಬರೀ ಕಲ್ಲು ತಗೊಂಡು ಕುಟ್ಟಿ ಪುಡಿ ಮಾಡಿ ಅದನ್ನೇ ತಿನ್ನೋ. ಅಂದ್ರೆ ಚೆನ್ನಾಗಿ ಪಾಲಿಶ್ ಅಕ್ಕಿ ತಂದು ಉತ್ತಮವಾದಂತಹ ಮಾಂಡಿಯಲ್ಲಿ ಇಟ್ಟು ಅತ್ಯುತ್ತಮ ಬಿಸಿಗಾಳಿ ಹೊಳಿ ಮಾಡಿ ಅದರೊಳಗೆ ಚೆನ್ನಾಗಿ ಹೋಳ ಹಾಕಿ ಉದ್ದುದ್ದು ಮೆಣಸಿಕಾಯಿ ಹಾಕಿ ಮ್ಯಾಲ ಸ್ವಲ್ಪ ಒಗ್ಗರಣೆ ಹಾಕಿ ಹಂಗಾಗಿ ಚಲೋ ಆಗಿರ್ತದೆ. ಊಟ ಮಾಡೋದು ಪ್ರಾಣದ ನಿದ್ದೆ ಮಾಡೋದು. ಅದಕ್ಕೆ ಅಶ್ಮಕುಟ್ಟಕ ಅಂದ್ರೇನು, ಅಕ್ಕಿಯನ್ನು ಕುಟ್ಟಿ ಸ್ವಲ್ಪ ಅದನ್ನು ಬೇಯಿಸಿ ತಿಂದು ಇಷ್ಟು ಮಾಡಿ ತಪಸ್ಸು ಮಾಡ್ತಿದ್ರು. ಭಾಳ ಮಜಾ ಅದ. ನಮಗೆ ಸುಗ್ರಾಸ ಭೋಜನ ಮಾಡಿ ತಪಸ್ಸಾಗೋಗ್ತಾಯಿತ್ತು. ಕೆಲವಂತ ಆಹಾರ ಚಲೋ ಇತ್ತು ಅಂದ್ರೆ ಪಾಠ ಭೋಜನ ಚಲೋ ಆಯಿತು ಅಂತ ಶಿಸ್ತು ಆಹಾರ ತಿಂದು. ಹಾಗಾಗಿ ಆಹಾರ ಶಿಸ್ತು ಆಗ್ತದೆ, ಪಾಠ ಬೇಕು. ನಮಗೊಂದು ಆಶ್ಚರ್ಯ ಅನಿಸ್ತು, ಟೀಕಾರಾಯನಂತಹ ಮಹಾನುಭಾವ. ಇದೆಲ್ಲ ಸುಮಾರು ಲಕ್ಷಾವಧಿ ವರ್ಷ ಹಿಂದಿನ ಕಥೆ ಇಲ್ಲ. ರಾಮಾಯಣದಾಗ ಮೊನ್ನೆ 600 ವರ್ಷಗಳ ಹಿಂದೆ ಟೀಕಾರಾಯ. ನೀವು ಅಲ್ಲಿ ಇದಕ್ಕೆ ಹೋಗ್ರಿ, ಭಾಳ ಮಂದಿ ಹೋಗಿರ್ತೀವಿ. ಎಲ್ಲೇ ಎರಗೋಳು ಅದು ಗುಹಾ ನೋಡಿ, ಅವ್ರು ಯಾವ ಗುಹಾದಾಗ ಕೂತು ಬರದಾರ ಟೀಕಾರಾಯ. ದಿನ ಅವರು ಊಟ ಹೆಂಗಿತ್ತು ಟೀಕಾರಾಯ. ಅನ್ನಾತ್ ಶಿಷ್ಯೋಪನೀತಾತ್ ಯತಿಕುಲ ತಿಲಕೋ ಯಾವ ನಾಳಾದು ಆಸ. ಶಿಷ್ಯರು ಹೋಗಿ ನಿಮ್ಮಂಥ ಸದ್ವೈಷ್ಣವನ ಮನೆಗೆ ಹೋಗಿ ಬೇಡ್ಕೊಂಬರಬೇಕು. ಆವಾಗ ಎಲ್ಲರ ಮನೆಯೊಳಗೆ ಶುದ್ಧವಾಗಿ ಅಡಿಗೆ ಆಗ್ತಿತ್ತು. ಶುದ್ಧ ಅಡಿಗೆ ಅಂದರೆ ಅಡುಗೆ ಮಾಡೋರೇ ಮಹಾಜ್ಞಾನಿಗಳಿತ್ತು. ಹೆಣ್ಮಕ್ಳು ಗಂಡಸು ವೈಶ್ವರ್ಯ ಬರೀ ಹೆಣ್ಮಕ್ಳು ಅಲ್ಲೆಲ್ಲ ಅನ್ನ ತರಬೇಕು, ತಂದು ಇಡಬೇಕು. ದೇವ್ರ ನೈವೇದ್ಯ ಮಾಡ್ತಾರೆ. ಟೀಕಾರ ಅದನ್ನು ಕೆರೆ ಇತ್ತಲ್ಲ, ಆ ಅನ್ನವನ್ನು ಅರಿವಿ ಒಳಗೆ ಕಟ್ಟಿ ಕೆರೆಯೊಳಗೆ ಇಡಬೇಕು. ಅದರೊಳಗಿಂದೆಲ್ಲ ಮಸಾಲೆ ಇದು ಇದಲ್ಲ, ಒಳಗಿನ ರುಚಿಕಟ್ಟು ಎಲ್ಲ ಹೋಗಬೇಕು. ಆಮೇಲೆ ಸ್ವಲ್ಪ ಭಾಗ ತಿಂದು ಊಟ ಮಾಡಿ ಸುಧಾ ಗ್ರಂಥ ಬರೀಬೇಕು. ನಮ್ದು ಹೆಂಗಾಗಿದೆ ಹೇಳಿ, ಸುಧಾ ಗ್ರಂಥವನ್ನು ಹೆಂಗೋ ಹೋದೆ ಕೇಸರಿ ಗಂಧ ಹಾಕೊಂಡು ಬಂಗಾರ ತುಳಸಿ ಮರಿ ಹಾಕೊಂಡು ಅಲಂಕಾರ ಕೊಡಿ 5 ಭಕ್ಷ್ಯ ಕೊಟ್ಟು ತಪ್ಪಲ್ಲ. ಇದು ಮಾಡೋದೇನು ತಪ್ಪಲ್ಲ. ಸುಧಾರಿ ಗ್ರಂಥ ಓದ್ಕೊಂಡವರಿಗೆ ಒಂದು ಅಲಂಕಾರದ ಟೀಕಾ ಮಾತು ಕೊಟ್ಟಂಗೆ. ಅಂದರೆ ಎಷ್ಟು ಫರಕ್ ಅದ ನೋಡಿ. ನಿಮ್ಮ ಸಾಧನಗಳು ಅಭ್ಯಾಸ ಬರೀ ಆಹಾರ ಮೇಲೆ ನಿಂತಿಲ್ಲ, ಆಹಾರ ಬೇಕು. ಹಂಗಿದ್ರೆ ಇವರು ಪತ್ರ ಭೋಜನ ದಂತ ಉರು ಕಲಿನೋ ದಾಂತಾ, ಬರೀ ಹಣ್ಣಿಂದ ಕಚ್ಚಿ ತಿನ್ನೋರು. ಕೇಶಯಾ, ಅವರು ಆಕಾಶದಲ್ಲಿ ಒಂದು ದೊಡ್ಡ ಗಿಡದ ಮೇಲೆ ಮಲ್ಕೊಂಡು, ಕೆಲವರು ಸ್ಥಂಡಿರೇಶ ಅಂದ್ರೆ ನೆಲದ ಮೇಲೆ ಮಲ್ಕೊಂಡು. ಅಂಚಿತ ಪಂಚತಪಸಃ ಅಂದ್ರೆ ಪಂಚಾಗ್ನಿಗಳ ಮಧ್ಯದ ಬರೋ. ಪಂಚಾಗ್ನಿ ಅಂದರೆ ಯಾವಪ್ಪ? ಪೂರ್ವಕ್ಕೊಂದು ಅಗ್ನಿ,
ಪಶ್ಚಿಮಕ್ಕೆ, ದಕ್ಷಿಣಕ್ಕೆ, ಉತ್ತರಕ್ಕೆ 4 ಅಗ್ನಿ ಕೆಳಗೆ ಉಸಿಕು, ಅದ್ರ ಮೇಲೆ ಕೂತ ಭಸ್ಮ. ಯಾಶಿಗಾನೊಳಗೆ ವೈಷ್ಣೇವಕ್ಕೆ ಒಂದು ಒಲಿ ಹೊತ್ತಿ ಹಾಕಿದ್ರೆ ಅಯ್ಯೋ ಸಾಯ್ತು. ವೈಷ್ಣೇವಕ್ಕೆ ಅಂದರೆ ಭಾಳ ದೊಡ್ಡರಿಗೆ ಭಾಳ ಹಿಡ್ರಿ ಆಚಾರ್ಯ. ಒಂದು ಸಣ್ಣ ವೈಷ್ಣೇವದ ಕೆಂಡ ಹಾಕಿ ಬರಂಗಿಲ್ಲ ನಾವು ನಾಶಿಗಾನಾಗ 5 ಗಿಡ ಕೂತ ಬಸ್ ಮಾಡ್ತಾರೆ. ಪಂಚಾಗ್ನಿ ದಶ ತಪೋವೃತ ಗಿಡದ ಮ್ಯಾಲ ಕೂತ ಬಸ್ ಮಾಡ್ತಿದ್ರು, ಗಿಡದ ಕೆಳಗೆ ಕೂತು ಸರ್ವೇ ಇಷ್ಟೆಲ್ಲ ಮಾಡೋ ಏನು ಮಾಡ್ತಿದ್ರು? ಸರ್ವೇ ಸರ್ವೇಶ್ವರಂ ಬ್ರಹ್ಮ ಧ್ಯಾಯಂತೋ ವೇದಪಾರಗಾಹ. ಇವರೆಲ್ಲ ಕೂತು ನಿದ್ದೆ ಮಾಡ್ತಿದ್ದಿಲ್ಲ, ಆಗ್ರಹಿಸ್ತಿದ್ದಿಲ್ಲ, ತೊಗೊಳಿಸ್ತಿದ್ದಿಲ್ಲ, ಗಾಬರಿ ಆಗ್ತಿದ್ದಿಲ್ಲ. ಸರ್ವೇಶ್ವರನಾದಂಥ ಪರಬ್ರಹ್ಮ ನಾರಾಯಣ ದೇವರನ್ನು ಅಲ್ಲಿ ಕೂತು ತಪಸ್ಸು ಮಾಡ್ತಿದ್ರು. ಯಾರು? ವೇದಪಾರಗಾಹ. ಮತ್ತು ಹೆಂಗಿದ್ರು? ತಪಸ್ಸಿನಿಂದ ಜಾಜ್ವಲ್ಯಮಾನ ಜ್ವಲನಾದಿ ಆದಿತ್ಯವರ್ಚಸಃ ಅಶ್ರು ಪೂರ್ಣೇ ಕ್ಷಣಾಕ್ಷಾಮಾಹ ಪ್ರಣಮ್ಯಾಹು ಸ್ಮರಾಹ. ಇಷ್ಟವರು ನಮ್ಮ ತಪಸ್ಸು ಸಿದ್ಧ ಆಯ್ತು. ಇವತ್ತು ರಾಮದೇವರನ್ನು ಕಂಡು ಏನಾಯ್ತು ಹೇಳ್ರಿ, ಕಣ್ಣಾಗ ಆನಂದ ಭಾಷೆಗಳು ಬಂದು ತಪಸ್ಸು ಸಿದ್ಧ ಆಯಿತು. ರಾಮದೇವರು ಅರಣ್ಯಕ್ಕೆ ಹೋಗಿದ್ದು ಬರೀ ತಪಸ್ಸಂದಿದು ದೈತ್ಯ ಸಂಹಾರ ಮಾಡಲಿಕ್ಕಲ್ಲ, ತ್ರಿದಶ ಮುನಿ ಕೃತಿ ತಪಸ್ಸನ್ನು ಮಾಡಿರ್ತಕ್ಕಂಥ ಬ್ರಹ್ಮಜ್ಞಾನಿಗಳಿಗೆ ಫಲವನ್ನು ಕೊಡಲು ರಾಮದೇವರು ನಮಗೆ ನಿಮಗೆ ಆಶ್ವಾಸನ ಕೊಡಲು ಹೋಗಿತ್ತು. ಏನು? ನೀವು ಮಾಡಿದ ವಿಷ್ಣು ಧ್ಯಾನ, ಹೆಣ್ಮಕ್ಳು ಮಾಡಿದ ಕೃಷ್ಣ ಧ್ಯಾನ, ಗಂಡಸರು ಮಾಡಿದ ಗಾಯತ್ರಿ ಧ್ಯಾನ ಎಂದೂ ವ್ಯರ್ಥ ಆಗುವುದಿಲ್ಲ. ಒಂದಿಲ್ಲ ಒಂದು ದಿವಸ ಪರಮಾತ್ಮ ನಮಗೆ ತಾನಾಗೇ ಬರ್ತಾನ, ತಾನಾಗೇ ಕಾಣಿಸ್ಕೊಳ್ತಾನ. ಆಶ್ವಾಸನ ಕೊಡಲಿಕ್ಕೆ ಬಂದಿತ್ತು. ಆ ಕಾಲಕ್ಕೆ ಮಂದಾಕಿನಿ ತಿರಜುಷಾಂ ಪಂಪಾ ತಿರಜುಷಾಂ ಇದೆಲ್ಲರೂ ಪರಮಾತ್ಮ ಎಲ್ಲರಿಗೂ ಆಶ್ವಾಸನ ಕೊಟ್ಟು ಮುಂದೆ ಹೋಗ್ತಕ್ಕಂಥವನಾಗಿದ್ದಾನೆ. ದಾರಿ ಒಳಗೆ ಸುತೀಕ್ಷ್ಣ ಅಂತ ಒಬ್ಬಾತ ಋಷಿ. ಸುತೀಕ್ಷ್ಣ ತೀಕ್ಷ್ಣ ಅಂದರೆ ಗಾಬರಿ, ಭಾಳ ತೀಕ್ಷ್ಣ ಅಂದ್ರೆ ಪಾಪ. ತೀಕ್ಷ್ಣ ಅಂದ್ರೆ ಜೊತೆ ಜೋಡಿ ವ್ಯವಹಾರ ಮಾಡೋರಿಗೆ ತೀಕ್ಷ್ಣ ಅಂತಂತಾರೆ. ಮಾತು ಭಾಳ ತೀಕ್ಷ್ಣ ರೀ, ನೋಡೋದು ಭಾಳ ತೀಕ್ಷ್ಣ. ಅವನ ಕಣ್ಣು ದೃಷ್ಟಿ ಚಲೋ ಇರಲಿ, ಕೂಸಿನ ಮುಂದೆ ಕೂಡಿಸ್ಬೇಡ್ರಿ. ಅವರು ಇದು ಬಿತ್ತಂದ್ರೆ ಮೂಗೋದು ಕೂಸ್ ಒಟಕ್ಕಂತಾವ. ಹಾಗನ್ಬೇಡ್ರಿ. ತೀಕ್ಷ್ಣ ಅಂದ್ರೆ ಎಲ್ಲಿ ತೀಕ್ಷ್ಣ? ವೃತ ನಿಯಮಗಳನ್ನು ತೀಕ್ಷ್ಣವಾಗಿ ಮಾಡೋದು, ಮಂದಿ ಜೋಡಿ ಚಲೋ ವ್ಯವಹಾರ ಮಾಡೋದು. ಏನ್ರಿ? ಸುತೀಕ್ಷ್ಣ ಅತ್ಯುತ್ತಮ ತೀಕ್ಷ್ಣವಾದಂಥ ವೃತವನ್ನು ಮಾಡಿಕೊಂಡು ರಾಮದೇವರ ಅಂದ್ರೆ ರಾಮ ನಮ್ಮ ತಪಸ್ಸು ಸಾರ್ಥಕ ಆಯ್ತು. ಅದಕ್ಕೆ ಇವತ್ತು ನಮ್ಮ ಆಶ್ರಮ ಒಳಗೆ ನೀವಿರ್ತೀವಿ. ರಾಮದೇವರು ಅವ್ರ ಆಶ್ರಮ ಒಳಗೆ ಇದ್ರಂತ ರಾತ್ರಿ ವಾಸ ಮಾಡಿ. ಒಂದು ದಿವಸ ಸ್ವಾಮಿಗಳು ನಮ್ಮ ಮನೆಗೆ ಪಾಪೂಜೆ ಮನೆ ಸಂತೋಷ ಆಗ್ತದೆ. ರಾಮದೇವ್ರ ಪೂಜೆ ಮಾಡೋರು ಸ್ವಯಂ ರಾಮನೇ ಅಲ್ಲಿ ಬಂದು ವಾಸ ಮಾಡಿದಾಗ ಆ ಋಷಿಗಳಿಗೆ ಎಷ್ಟು ಆನಂದ ಆಯಿತು. ಗಚ್ಚತೋ ಹಿಂಗೆ ಆ ಋಷಿಗಳ ಜೊತೆಗೆ ಪರಮಾತ್ಮ ಹೊಂಟ ಜಾನಕಿ ಭರ್ತೃ ಲೀಲಾವಾದೋ ಅನ್ನೋವಂಥ ಹಾದಿ ಒಳಗೆ ಆ ರಾಮನ ಒಟ್ಟಿಗೆ ಒಳ್ಳೆ ಹಾಸ್ಯಪರವಾದಂಥ ಮಾತುಗಾಡ್ತಾ ಇದ್ರಂತೆ. ಆವಾಗ ಸೀತಾದೇವಿ ನಿಂದು ಹೇಳಿದಲ್ಲ ದಾರಿ ಒಳಗೆ ರಾಮನಿಗೆ ಅಲ್ಲ, ನೀವು ಋಷಿ ಮುನಿಗಳ ಮಧ್ಯೊಳಗಿದ್ದು, ನೀವು ಋಷಿವೇಶ ಹಾಕ್ಕೊಂಡು ಅಹಿಂಸಾ ಧರ್ಮ ಸ್ವೀಕಾರ ಮಾಡಿದವರು, ರಾಜ್ಯವನ್ನೇ ಪರಿತ್ಯಾಗ ಮಾಡಿದವರು, ನೀವೆಲ್ಲ ವಿಘ್ನ ಈ ದೈತ್ಯ ಸಂಹಾರವನ್ನು ಯಾಕೆ ಮಾಡಲಿಕ್ಕೆ ನಿಂದು ಬಂತಲ್ಲ ವಿಚಾರ. ಅದನ್ನೇ ಇಲ್ಲಿ ಹೇಳ್ತಾರೆ. ರಾಮ ಉತ್ತರ ಕೊಟ್ಟ, ಹೌದು ನಾನು ಋಷಿ ಚರ್ಯನೂ ಹೌದು, ಕ್ಷತ್ರಿಯ ಕುಮಾರ, ನಾನು ಬರೇ ಬ್ರಾಹ್ಮಣ ವೃತ್ತಿಯಲ್ಲಿ ಇರೋನಲ್ಲ. ನಾನು ಯಾರು? ರಾಜ್ಞ ಪ್ರಥಮತೋ ಧರ್ಮ ಭಗವದ್ಧರ್ಮ ಪಾಲನಂ. ಭಗವಂತನ ಭಕ್ತರಿಗೆ ಯಾರು ತೊಂದರೆ ಕೊಡ್ತಾರೋ ಅಂಥ ನೀಚರನ್ನು ಸಂಹಾರ ಮಾಡಲಿಕ್ಕೂ ನಾ ಇಲ್ಲಿ ಬಂದದ್ದು. ನಿನ್ನ ಮಟ್ಟಿಗೆ ಬರೀ ವಿಹಾರ ಮಾಡಲಿಕ್ಕೆ ನಾ ಬಂದಿಲ್ಲ ಇಲ್ಲಿ. ಅದ ಕಾರಣ ಹೌದು ಸೀತಾಂದ್ರು ಇದು ನನ್ನ ಪ್ರಶ್ನೆ ಅಲ್ಲ, ಎಷ್ಟೋ ಮಂದಿಗೆ ಪ್ರಶ್ನೆ ಮಾಡ್ತಾರೆ. ಅದಕ್ಕೆ ನಿನ್ನೆ ಇದ್ರ ಬಗ್ಗೆ ಸಾಕಷ್ಟಾಗಿ ನಾನು ಇದನ್ನು ವಿಚಾರ ಹೇಳಿಕಂತ ಮತ್ತೆ ಬೇರೆ ಉಪನ್ಯಾಸ ಶುರುವಾಗ್ತದೆ. ಅಂದರೆ ರಾಜಕೀಯ ಉಪನ್ಯಾಸ ಶುರುವಾಗ್ತದೆ, ಧಾರ್ಮಿಕ ಮಧ್ಯೆ ನಿಂತ್ಕೊಂಡು. ಆದರೆ ಇಷ್ಟು ಮಾತ್ರ ತಿಳ್ಕೊಳ್ಳಿ, ರಾಮಾಯಣ ಭಾಗವತ ಭಾರತದಲ್ಲಿ ಏನು ಕುರುಡ ನಂಬಿಕೆ ಹೇಳಿಲ್ಲ, ಕುರುಡ ಅಹಿಂಸಾ ಹೇಳಿಲ್ಲ. ಯಾವುದೇ ಧರ್ಮ ರಕ್ಷಣೆ ಆಗಬೇಕಾದರೆ ಅದೇನು ಬೇಕು?
ಮೊದಲು ಧರ್ಮ ರಕ್ಷಣೆ ಆಗಲಿಕ್ಕೆ ಎರಡು ಬೇಕು. ಎರಡು ಯಾವಪ್ಪ? ಬಾಹೋಬಲ ಜ್ಞಾನಬಲಾಚ್ಚ ಧರ್ಮ ರಕ್ಷ ಅನ್ಯಥಾ ನಾಶಮುಕ್ತ. ಯುಧಿಷ್ಠಿರೇ ಜಾತ. ಸ್ವಲ್ಪ ಇದಕ್ಕೆ ಸಂಬಂಧಪಟ್ಟ ಕಥೆ ಹೇಳೋದು. ಮಹಾಭಾರತದೊಳಗೆ ಧರ್ಮರಾಜ ಹುಟ್ಟ, ಶಾಂತವಾಗಿದ್ದ, ಸೌಮ್ಯವಾಗಿದ್ದ, ಭಾಳ ಸುಂದರವಾಗಿ ಇದ್ದ, ಅತಿ ಮೃದು ಮಧುರವಾಗಿದ್ದ, ಚಾಚು ತಪ್ಪಲಾದೇನೆ ಮಾತಾಡ್ತಿದ್ದ, ಅತಿ ಸತ್ಯನಿಷ್ಠ ಎಲ್ಲ ಇತ್ತು. ಅಪ್ಪಂದ ಧರ್ಮ ಏನೋ ಹುಟ್ಟಿತು. ಈ ಧರ್ಮದ ಮೇಲೆ ಆಕ್ರಮಣ ಆದ ರಕ್ಷಣೆ ಮಾಡೋರು ಯಾರು? ಅದಕ್ಕೆ ಕುಂತಿ ಹೇಳಿ, ಕುಂತಿ ಈ ಧರ್ಮ ರಕ್ಷಣೆ ಆಗಬೇಕಾದ್ರೆ ಅಲ್ಲಿ ಎರಡು ಶಕ್ತಿಗಳು ಬೇಕು. ಬಾಹೋಬಲ ಜ್ಞಾನಬಲ. ಇದು ಯಾಕೆ ಮಾಡ್ತೀರಿ? ಸಂಧ್ಯಾವಂದನ ಏಕಾದಶಿ ಯಾಕೆ ಮಾಡ್ತೀರಿ? ಶ್ರಾದ್ದ ಯಾಕೆ ಮಾಡ್ತೀರಿ? ಈ ಪುರಾಣ ಯಾಕೆ ಹೇಳ್ತೀರಿ? ಬಂದು ಭಜನೆ ಯಾಕೆ ಮಾಡ್ತೀರಿ? ಇವೆಲ್ಲ ಪ್ರಶ್ನೆಗಳ ಸುರುಮಳೆ ಇದ್ದವರಿಗೆ ಸಮರ್ಪಕ ಉತ್ತರನೂ ಕೊಡಬೇಕು. ಅದಕ್ಕೆ ಸೈಂಟಿಫಿಕ್ ಇದನ್ನು ಕೊಡಬೇಕು, ಶಾಸ್ತ್ರೀಯ ಇದನ್ನು ಕೊಡಬೇಕು. ಅಂದ್ರೆ ನಮಗೆ ವೈಚಾರಿಕವಾದಂಥ ಏನೇ ಆಕ್ಷೇಪಗಳು ಬಂದರೂ ನಾವು ಉತ್ತರ ಕೊಡಬೇಕು. ಅದನ್ನು ನಾವು ಕೇಳಬೇಡಿ, ಯಾರು ಹೇಳೋ ಮಾಡ್ಬೋದು ಬರ್ತೀವಿ ಇಷ್ಟೇ. ಹೆಚ್ಚು ಕೇಳಿದ್ರೆ ನಿಮಗೂ ಪಾಪ, ನಮಗೂ ಪಾಪ. ಅದು ಯಾರು ಹೇಳಿ ಬರೋಲ್ಲ, ಅವ್ರಿಗೆ ಉತ್ತರ ಕೊಡ್ತೀವಿ. ನಾನು ಮನೆಗೆ ಸಲ ಹೇಳಿದೆ, ಈ 3 ಎಳೆ ಜನವಾರ ಯಾಕೆ ಹಾಕೋದು? ನಾವು 6 ಹಾಕೋತೀವಿ. 3 ಎಳೆ ಅಂತ 3 ಎಳೆಯಿಂದ 6 ಆಗೋದು. ಈ 3 ಎಳೆ ಜನವಾರ ಯಾಕೆ ಹಾಕೋದು? ಭಾಳ ಮಂದಿ ನಿಮಗೆ ಗೊತ್ತದು, ಓದು ಹುಡುಗರು ಗೊತ್ತಿದ್ದೆ ಅಂತ ಇದು ಪಾಪ ಬರ್ತಿರ್ತಾರೆ. ಯಾಕಪ್ಪ? ಮೊದಲನೇ ಎಳೆ ಏನು? ಕರೆಕ್ಟ್. ಎರಡನೇ ಎಳೆ ಏನು? ಋಗ್ವೇದಂ ಪ್ರಥಮದೋದಕೇನ್ಯ ಸ್ವಾಮಿ, ಯಜುರ್ವೇದಂ ದ್ವಿತೀಯದೋದಕೇನ್ಯ ಸ್ವಾಮಿ, ಸಾಮವೇದಂ ತೃತೀಯದೋದಕೇನ್ಯ ಸ್ವಾಮಿ. 3 ಎಳೆ ಆದಲ್ಲ, ವೇದ 4 ಹೆಂಗೆ ಮಾಡೋದು? ಅಪ್ಪಾಗಿ ಸೇರಿಸ್ಕೊಂಡ್ಬಿಡ್ರಾಚಾರ ಎಷ್ಟು ಇಲ್ಲ. ಅಥರ್ವೇದಂ ಗ್ರಂಥೋನ್ಯಸ ಗಂಟ ಅಂತದಲ್ಲ. ಈಗ 4 ಎಳೆ, 3 ಎಳೆಗಳು ಒಂದು ಗಂಟ, 4 ವೇದಗಳು ಇದ್ರಾಗಿರ್ತಾವೆ. ಇದ್ರೊಳಗೆ ಒಂದೊಂದು ಎಳೆ ಮತ್ತು 3 ಇದಿರ್ತಾವೆ. ಜನವಾರ ಮಾಡೋರಿಗೆ ಕೇಳು, ಅದೇ ಹಾಗೆ ತಂದು ಉಲ್ಲ ಹಾಕೋದ ಅದ್ರ ಒಳಗೆ ಮತ್ತು 3, ಅದು 9 ಎಳೆ. 9 ಎಳೆಗೆ ಒಂದೊಂದು ದೇವತಾ ಇದ್ದ. ಯಾರಪ್ಪ? ಓಂಕಾರಂ ಪ್ರಥಮತಂತೌನ್ಯ ಸ್ವಾಮಿ, ಅಗ್ನಿಂ ದ್ವಿತೀಯತಂತೌನ್ಯ ಸ್ವಾಮಿ. 9 ಎಳೆ. ಓಂಕಾರಂ, ಓಂಕಾರಕ್ಕೆ ಪ್ರತಿಪಾದ್ಯನಾದ ಭಗವಂತ, ಸೋಮ, ವಾಯು, ಸೂರ್ಯ, ಪ್ರಜಾಪತಿ. ಒಂದೊಂದು ಎಳೆಗೆ ಒಬ್ಬೊಬ್ಬರು ದೇವತೆಗಳು ಇದು ಇದ್ದುಕೊಂಡು 4 ವೇದಗಳ ಧಾರಣವನ್ನು ಮಾಡೋದೇನೆ ಜನವಾರ ಹಾಕೋದು. ಇದು ಯಾಕೆ ಇಲ್ಲೇ ಕೇಳಿದ್ರೆ ರಾಮಾಯಣದಾಗ ಕೇಳಿದ್ರು, ಯಾಕೆ ಬಂತ ಹೇಳೋದು? ಧರ್ಮ ರಕ್ಷಣೆ ಆಗಬೇಕಾದ್ರೆ ಧರ್ಮದ ಬಗ್ಗೆ ಬಂದ ಪ್ರಶ್ನೆಗಳಿಗೆ ಉತ್ತರ ಸಿಗಬೇಕು. ಸ್ವಲ್ಪ ಉತ್ತರ ಕೊಡಬೇಕು. ನಾನು ಯಾರು ಏನೋ ಹೇಳ್ಯಾರಪ್ಪ ಮಾಡ್ತೀವಿ ಎಲ್ಲ ನಡೆಯಪ್ಪ. ಸ್ವಲ್ಪ ಅದು ಕಡೆಗೆ ಯಾರಿಗೆ ಕೇಳಬೇಕು ಅವ್ರನ್ನೇ ಹೇಳಬೇಕಲ್ಲ. ಜನವಾದ ಯಾಕೆ ಹಾಕೋದ್ರಿಂದ ಯಾರನ್ನ ಹುಡುಗರಿಗೆ ಕೇಳಬೇಕು. ಖರ್ಚು ಕೇಳಬೇಡ್ರೆ ಹಿಂದೆ ಯಾರೋ ಹಿಂಗೆ ಕೇಳಿ ರಕ್ತಾಕಾರ ಸತ್ತಾನ ಅದು ಇನ್ನೊಬ್ಬರು ಕೇಳದೇ ಇದ್ದಂಗೆ ವ್ಯವಸ್ಥೆ ಮಾಡಬೇಕು. ಅಂದ್ರೆ ತಮಗೆ ಹೇಳಿ ಬರದೇ ಇದ್ದಾಗ ಇಂಥ ವ್ಯವಸ್ಥೆ ಕೊಡ್ತಾರೆ. ಹಿಂಗೆ ಕೇಳಬಾರ್ದು, ಹಾಕೋಬೇಕು, ತೆಗಿಬೇಕು. ಇದರಿಂದ ಧರ್ಮ ಉಳಿಯಂಗಿಲ್ಲ, ತಿಳ್ಕೊಳ್ರಿ. ಧರ್ಮ ಉಳಿಯಬೇಕಾದ್ರೆ ನಮಗೆ ಕಾರಣ ಬರ್ತಾರೆ. ಅಂದರೆ ವೈಚಾರಿಕ ಪ್ರಶ್ನೆಗಳಿಗೆ ಸಮರ್ಪಕ ಉತ್ತರ ಬಂದಾಗೇ ಧರ್ಮ ಅಲ್ವಾ? ಮತ್ತು ನಿಮಗೆ ಬರೀ ಮೂಢ ಭಾವನೆಯನ್ನು ಮಾಡಲಿಕ್ಕಂತ ಎಂದು ಬಿಡ್ತಾರೋ ಗೊತ್ತು. ಅದಕ್ಕೇನು ಬೇಕು? ಧರ್ಮ ಉಳಿಬೇಕಾದರೆ ಧರ್ಮದ ಮೇಲೆ ಬಂದ ಆಕ್ಷೇಪಗಳಿಗೆ, ಪ್ರಶ್ನೆಗಳಿಗೆ ಸಮರ್ಪಕ ಉತ್ತರ ಸಿಗಬೇಕು. ಉತ್ತರ ಸಿಗಬೇಕಾದ್ರೆ ಜ್ಞಾನ ಪಡೆಯಬೇಕು. ಜ್ಞಾನ ಪಡೆಯಬೇಕಾದ್ರೆ ವಿದ್ಯಾಪೀಠದಾಗ ಬಂದು ಹಿಂಗೆ ಓದಬೇಕು, ಜ್ಞಾನಿಗಳಾಗಬೇಕು. 100 ಮಂದಿ ಒಳಗೆ ಎಲ್ಲರೂ ಡಾಕ್ಟರ್ ಆಗೋದು ಬೇಡ, ಒಬ್ಬರು ಡಾಕ್ಟರ್ ಬೇಕು. 100 ಮಂದಿ ಹೇಳೋ ಒಬ್ಬರ ಆಚಾರ ಬೇಕಲ್ಲ. ಅವರು ಆಚಾರ ಯಾರೋ ಬಂದು ಕೇಳ್ತಾರೆ ಏಕಾದಶಿ ಅಂತ. ಅದೇ ನೋಡ್ಕೊತೀನಿ ಇವತ್ತು ನಾಡ್ದು ಅವಂದ ನಂಗೆ ಇವತ್ತು ನಾಳೆ ಸಮಸ್ಯೆ ಇದೆ, ನೀವು ನಾಡ್ದಂಗೆ ಬೇರೆ ಬರ್ತೇನೆ. ನೀವು ಯಾರು ಯಾರೋ ಕಣ್ಣು ಕೆಟ್ಟ ಅಂತ
ಕಣ್ಣಿನ ಡಾಕ್ಟರ್ಗಳಿಗೆ ಹೋಗಿ ಕೇಳಿದ್ರೆ ಎಲ್ಲ ಕಣ್ಣು ನೋಡಿ ಅಲ್ಲ ತೋರಿಸ್ಲಿಕ್ಕೆ 4 ಮಂದಿ ಯಾಕೆ ಬಂದಿದೆ ಅಂತ ಕೇಳಿ ಯಾರು ಡಾಕ್ಟರ್ 4 ದಿನ ಇವರೇ ಬಂದಿದೆ ನಂಗೆ 4 ಕಾಣಿಸ್ತೀವಿ ನೀವು ಅವಂದ ನನಗೆ ಒಂದು ವಸ್ತು 2 ಕಾಣಿಸ್ತಾವ ನಾ ಬಂದ್ರೆ ಈ ಕಣ್ಣು ನೋಡೋರು ಡಾಕ್ಟರ್ಗೆ 4 ಕಾಣಿಸ್ತದೆ ಆಮೇಲೆ ಇವೇ ನೋಡ್ತಾರೆ. ಹಂಗೆ ಇವತ್ತು ನಮ್ಮ ಮಣಿಬಾರ್ ಏನಾಗ್ತದೆ ಅಂದ್ರೆ ಧರ್ಮದ ಬಗ್ಗೆ ಪ್ರಶ್ನೆಗಳನ್ನು ಮಾಡಿದಾಗ ಸಮರ್ಪಕವಾದಂಥ ಉತ್ತರ ಕೊಡಬೇಕು. ಅದಕ್ಕೇಂತ ಅದಕ್ಕೆ ಜ್ಞಾನ ಬಲ. ಅದಕ್ಕೆಂದೇ ಏನು ಬಂತಪ್ಪ ನಮ್ಮ ಸೂತ್ರ ಭಾಷ್ಯ, ತತ್ವಪ್ರಕಾಶಿಕ, ಅನುವ್ಯಾಖ್ಯಾನ, ಶ್ರೀಮದ್ ಟೀಕಾಕೃತ್ಪಾದನ ನ್ಯಾಯಸುಧಾ. ನ್ಯಾಯಸುಧಾ ಏನದು 5600 ಪುಟದಷ್ಟು ದೊಡ್ಡ ಸಾಹಿತ್ಯ. ಎಲ್ಲ ಮತಗಳ ವಿಮರ್ಶ, ಎಲ್ಲ ನಾಸ್ತಿಕರು ಹಿಡ್ಕೊಂಡು ಯಾವುದೇ ವ್ಯಕ್ತಿಗಳು ಬಂದು ಏನೇ ಪ್ರಶ್ನೆಗಳನ್ನು ಮಾಡಿದರೂ ತ್ರಿಕಾಲದಲ್ಲಿಯೂ ಸಮರ್ಪಕ ಉತ್ತರವನ್ನು ಕೊಡ್ತಕ್ಕಂಥ ಅದ್ಭುತವಾದಂಥ ಗ್ರಂಥ ಅದು ಆನಂದ ತೀರ್ಥ ಭಗವತ್ಪಾದರ ಅನುವ್ಯಾಖ್ಯಾನದ ಟೀಕಾ ಯಾವುದು? ನ್ಯಾಯಸುಧ, ಜಯತೀರ್ಥ ನ್ಯಾಯಸುಧ. ಅದನ್ನು ಓದಿದವರಿಗೆ ಮಹಾಪಂಡಿತರಂತಾರೆ. ಪಂಡಿತರಂದ್ರೆ ಯಾಕಂತಾರೆ? ಪಂಡಿತರಂದ್ರೆ ಪ್ರಶ್ನೆಗಳನ್ನು ಸಮರ್ಪಕ ಉತ್ತರ ಕೊಡೋದು ವಿದ್ವಾಂಸ. ಇದು ಯಾಕೆ ಬಂತು? ಜ್ಞಾನ ಬಲ. ಜ್ಞಾನ ಬಲ ಇದ್ದರೆ ಧರ್ಮ ಉಳಿತದೆ. ಎರಡನೇದು ಉತ್ತರ ಕೊಟ್ಟರು ಕೆಲವರು ಒಪ್ಪಾಗಿಲ್ಲ. ನಾವೆಲ್ಲ ಕೇಳಂಗಿಲ್ಲ, ನಿಮ್ಮನ್ನು ಬಂದೇ ಹೋಗ್ತೀವಿ. ವಾದದೊಳಗೆ ಸೋತ ಮೇಲೆ ನಾ ಸೋತೀನಿ ರೀ ಅದರಿಂದ ಬುದ್ಧಿಯಿಂದ ಇನ್ನು ಕೈಯಿಂದ ಸೋತಿಲ್ಲ, ನಿಮ್ಮನ್ನು ಬಂದೇ ಹೋಗ್ತಾನೆ ಬಿಟ್ಟೆ. ಅವಾಗೇನು ಬೇಕು? ಬಾಹುಬಲ. ಭೀಮಸೇನ ದೇವರು ಜರಾಸಂಧನ ಒಟ್ಟಿಗೆ ಮೊದಲು ವಾಕ್ಯಾರ್ಥ ಮಾಡಿದರು, ವಾದ ನಾವು ಕೇಳಿದ ಯುದ್ಧಕ್ಕೆ ಅದಕ್ಕೂ ಯುದ್ಧಕ್ಕೆ ಬಂದ ಜರಾಸಂಧನನ್ನು ಹಿಂಗೆ ಚೆನ್ನಾಗಿ ಹಿಗ್ಗಾಮುಖ ಗುದ್ದಿ ಅವನನ್ನು 2 ಕಾಲ ಗರ 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 ಕವಣಿ ತಿರುವಿ ಹಿಂಗೆ ಒಗೆದ್ರು. ಗಂಗಾ ನದಿಯಾಗ ಹೋಗಿ ಗಂಗಾ ನದಿಯಾಗ ಹೋಗಿ ಬಿದ್ರೆ ಅವಾಗ ಅಗ್ನಿಯೊಳಗೆ ಬಿದ್ದಂಗೆ ಓಡಿ 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 ಬಂದು ನಮೂನೆ ಒಂದು ಪಟ್ಟಿ ಕೊಡಪ್ಪ ಒರೆಸ್ಕೊಂಡು ಗಂಗಾ ಒರೆಸ್ಕೊಂಡು. ಭೀಮ ನನ್ನನ್ನು ಒಂದು ಘಟಾರದಾಗ ಹೋಗಿದ್ರು ಚಲೋ ಐತಿ, ಗಂಗಾದಾಗ ಯಾಕೆ ಹೋಗಿದ್ರು? ಗಂಗಾ ಹಾಕಿ ಬರಂಗ ನನಗೆ, ಯಾಕೆ ನಾನು ಶಿವಭಕ್ತ. ಗಂಗಾ ಅದು ವಿಷ್ಣುಪಾದ, ವಿಷ್ಣುಪದಿ, ಅದು ವಿಷ್ಣು ಪರಮಾತ್ಮನಿಂದ ಹುಟ್ಟಿದ. ನಾನು ಶುದ್ಧ ಶೈವ, ನಂಗೆ ಆಗಿ ಬರಂಗಿಲ್ಲ, ಅಲರ್ಜಿ. ಅದು ಘಟಾರ ಆಗಿ ಬರ್ತಾವ. ಅದಕ್ಕೆಂದೇ ಹೋಗಿದ್ರು. ಏನಾಯಿತು? ಬಾಹುಬಲ ಮತ್ತು ಬುದ್ಧಿಬಲ ಎರಡು ಇತ್ತಂತ ಜರಾಸಂಧ ಓಡಿ ಹೋಗ್ತು. ಹಾಗೆ ಧರ್ಮ ಗಟ್ಟಿಯಾಗಿ ಉಳಿಬೇಕಂದ್ರೆ ಏನು ಬೇಕು? ಬಾಹುಬಲ, ಜ್ಞಾನಬಲ. ಅಂತಹ ಮಹಾ ತಪಸ್ವಿಗಳು ಇಲ್ಲಿದ್ದರು. ಸೀತಾದೇವಿಗೆ ರಾಮ ಹೇಳ್ತಾನೆ, ನಾನು ಬಂದದ್ದು ಋಷಿ ರಕ್ಷಣಾ ಮಾಡಲಿಕ್ಕೆ. ತಮ್ಮ ಪಾಡಿಗೆ ತಾವು ಚೆನ್ನಾಗಿ ತಪಸ್ಸನ್ನು ಮಾಡುವ ಋಷಿ ಮುನಿಗಳಿಗೆ ಯಾರು ವಿಘ್ನವನ್ನು ಮಾಡ್ತಾರೋ ಸ್ವಭಾವ. ವೈಚಾರಿಕವಾಗಿ ಉತ್ತರ ಕೊಡೋರು ಋಷಿಗಳಿದ್ದಾರೆ. ಋಷಿಗಳಿಗೆ ಕೆಳಕವರಿಗೆ ಉತ್ತರ ಕೊಡು. ಅದಕ್ಕೆ ನಾನು ಬಂದು ಅಂತ ರಾಮದೇವರು ಸೀತಾದೇವಿ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟು ನಿರ್ಣಯ ಮಾಡಿದರು. ಕೊನೆಗೆ ಕ್ಷತ್ರಿಯರು ಇದ್ದದ್ದೇ ಧರ್ಮ ರಕ್ಷಣೆ ಮಾಡಿ, ಮುನಿಗಳು ಇದ್ದದ್ದೇ ಧರ್ಮವನ್ನು ಶಿಕ್ಷಣ ಮಾಡಿ, ಈ ರೀತಿಯಾಗಿ ವಿಚಾರವನ್ನು ಮಾಡಿ ಮುಂದೆ ರಾಮಚಂದ್ರ ದೇವರು ಅಗಸ್ತ್ಯರ ಆಶ್ರಮಕ್ಕೆ ಬಂದರು. ದಾರಿ ಒಳಗೆ ಸುಂದರ ಸರೋವರ, ಒಳ್ಳೆ ಘಮ 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 ವಾಸನೆ ಕುಡಿದ ಅನೇಕ ಸುಂದರ ಅಲ್ಲಿದೋ ಇದು ಕಮಲಗಳು, ಅಲ್ಲಲ್ಲೇ ಪವಿತ್ರವಾದಂತಹ ಮಧುರವಾದಂತಹ ಜೇನು ಹುಟ್ಟು ಹಾಕಿದ್ರು ಎಲ್ಲ ಕೆಲಸ. ಅದು ನೋಡಿದರು, ಅದು ಮಗ್ಗಕ್ಕೆ ಗಿಡದಲ್ಲಿ. ಆಮೇಲೆ ನದಿ ಇದು ಸರೋವರ ನೀರು ಸ್ವಚ್ಛ ಭಾರೀ ಇದು ಮಧುರಿತ್ತು. ಆದರೆ ರಾಮಂದ ಇದೆಲ್ಲ ಚಂದದ, ಇಲ್ಲಿ ಸುಂದರ ಧ್ವನಿ ಕೇಳಿಸ್ಕೊಂಡು ಸಂಗೀತ ಧ್ವನಿ ಎಲ್ಲಿದ್ದು ಅಂತ ಹೇಳಿದರೆ ಬರೀ ಕಥೆ ಹೇಳೋದು. ಹಿಂದಕ್ಕೆ ಒಬ್ಬ ಋಷಿ ತಪಸ್ಸು ಮಾಡೋ ಕಾಲಕ್ಕೆ ದೇವೇಂದ್ರ ತಪಸ್ಸನ್ನು ಭಂಗ ಮಾಡುವ ಸಲುವಾಗಿ 5 ಮಂದಿ ಇವು ಕಳಿಸ್ತಾರೆ, ಅಪ್ಸರಾಸ್ತ್ರೀಯರು. ಆ ಅಪ್ಸರಾಸ್ತ್ರೀಯರು ಬಂದು ಋಷಿಯ ತಪಸ್ಸನ್ನು ಮಾಡೋ ಕಾಲಕ್ಕೆ, ಹಿಂದೆ ಮುಂದೆ ಓಡಾಡೋ ಕಾಲಕ್ಕೆ ಋಷಿ ಅವರ ಸೇವೆಗೆ ಒಲಿದು 5 ಮಂದಿ ಲಗ್ನ ಆಗಿತ್ತು. ಅವರ ಒಟ್ಟಿಗೇನೆ ಈ ಸರೋವರ ಒಳಗಿದ್ದಾನಂತೆ ಋಷಿ. ಅದಕ್ಕೆ ಅವರಲ್ಲಿ ಸಂಗೀತವನ್ನೇನು ಮಾಡಲಿಕ್ಕಂತಾರ ಅದರ ಧ್ವನಿ ಇತ್ತು. ರಾಮನು ಅದನ್ನು ಕೇಳಿಕೊಂಡು ಸರ್ವಜ್ಞ ಪರಮಾತ್ಮ ಮುಂದೆ ಹೋದ.
ಮುಂದೆ ಹೋಗಿ ಹೋಗಿ ಪಂಚವಟಿಗೆ ಹೋಗುವ ತನಕ ರಾಮದೇವರಿಗೆ ಎಷ್ಟು ವೇಳೆ ಚಿತ್ರಕೂಟೊಳಗೆ ರಾಮ ಒಂದು ವರ್ಷ ಇರ್ಬೋದು, 6 ತಿಂಗಳಿರ್ಬೋದು. ಚಿತ್ರಕೂಟ ದಂಡಕಾರಣ್ಯಕ್ಕೆ ನಾನು ಅಲ್ಲಿ ಅಗಸ್ತ್ಯರ ಆಶ್ರಮ, ಇದು ಅತ್ರೇಶ್ವರ ಆಶ್ರಮ, ಆಮೇಲೆ ಶರಭಂಗ, ಸುತೀಕ್ಷ್ಣ, ವಿರಾಧನ, ಸಂಹಾರ, ಅಲ್ಲಿಂದ ಅರಣ್ಯದಲ್ಲಿ ಪರಮಾತ್ಮ ನೋಡ್ಕೋತ ಹೊಂಟ. ದಾರಿ ಒಳಗೆ ಋಷಿಗಳು ಹೇಳಬೇಕಂತ, ಸ್ವಾಮಿ ನಮ್ಮ ಆಶ್ರಮ ಒಳಗೆ ನೀವು ಇರಬೇಕು ಆಗಲಿ ಅಂಥೇಳಿ ಮಾಸಂ ಪುತ್ರಜಿದೇಕಂ. ಕೆಲವು ಋಷಿಗಳ ಆಶ್ರಮ ಒಳಗೆ ಪರಮಾತ್ಮ ಒಂದೊಂದು ತಿಂಗಳು ಇರ್ತಿದ್ರು. ತಿಂಗಳು ಗಂಡ ಹೆಂಡತಿ ತಮ್ಮ ಒಂದು ಪ್ರತ್ಯೇಕ ಆಶ್ರಮ ಒಳಗೆ ಇರ್ತಿದ್ರು ಋಷಿಗಳ ಆಶ್ರಮ. ಆಮೇಲೆ ಇನ್ನೊಬ್ಬರ ಋಷಿಗಳು ಆಶ್ರಮ ಒಳಗೆ ದ್ವವು, ಕೆಲವು ಋಷಿಗಳ ಆಶ್ರಮದಲ್ಲಿ 2 ತಿಂಗಳು, ಇನ್ನು ಕೆಲವು ಆಶ್ರಮ ಒಳಗೆ 3 ತಿಂಗಳ 4 ತಿಂಗಳು, ಇನ್ನು ಕೆಲವು ಋಷಿಗಳ ಆಶ್ರಮದಲ್ಲಿ 5 ತಿಂಗಳ ಅಥವಾ 6 ತಿಂಗಳು, ಸಪ್ತಾಷ್ಟಾನಾಂ, ಇನ್ನು ಕೆಲವು 7 ತಿಂಗಳು 8 ತಿಂಗಳಿದ್ದ. ಹೆಂಗಿದ್ದ? ಸುಖಂ ಮವಸ, ಸುಖವಾಗಿದ್ದ ಮಾತ್ರ ಪರಮಾತ್ಮ. ಸುಂದರಿ ಮಿಂದಿರಾಮೇನಾಂ ಸ್ವಾನಂದಿ ಸಾನಂದಯನ್. ನೋಡಿ, ಅರಣ್ಯದೊಳಗೆ ದೇವರು ಏನಪ್ಪ ಅರಣ್ಯವಾಸ, ರಾಮನ ವನವಾಸ ಕೇಳಬೇಡ ಅಂತ ಯಾರೋ ನಾನು ಸಣ್ಣವಿದ್ದಾಗ ರಾಮನ ವನವಾಸ ಕೇಳಬಾರ್ದು. ಏನು ವನವಾಸ? ತಾವೇ ಕಟ್ಕೊಂಡು ಹೇಳ್ತಿದ್ರೆ ಗೊತ್ತು, ಪುರಾಣದಂಗೆ ನಾನು ನೋಡಿದಿಲ್ಲ. ಅವತ್ತು ರಾಮ ಅರಣ್ಯೊಳಗಿದ್ದಾನ, ಸೀತಾದೇವಿ ಹಸಿ ಗಡಿಗೆ ತಂದಾನ, ಅಡಿಗೆ ಮಾಡ್ಲಿಕ್ಕತ್ತಾಳ, ಹೋಗಿ ಎದ್ದು ಬಿಟ್ಟದ. ಇಲ್ಲಿ ಹೋಗಿ ನಾವು ನೋಡ್ಕೊಂಡಾಗ ಹೋಗಿ ಸೀತಾದೇವಿ ಒಗ್ಗರಣೆ ಇಟ್ಟು ಏನೋ ಹೊರಗೆ ಕಡಿಗೆ ಆವಾಗ ಅದು ಒಗ್ಗರಣೆ ಹಚ್ಚಿಬಿಟ್ಟದ, ಕಾಡಿ ಎದ್ದು ಬಿಟ್ಟದ. ಲಕ್ಷ್ಮಣ ನೀರು ತರಲಿಕ್ಕೆ ಹೋಗ್ಯಾರ. ರಾಮ ಏನು ಗೊತ್ತಾಗಬೇಕು, ಏನು ಮಾಡಬೇಕು. ಯಾರೋ ಇರೋದು ಹಿಂಗೆ ಅದಕ್ಕೆ ಹೇಳೋ ಮಾತಾಡಬೇಡಂತ, ಕೇಳಬೇಡ ರಾಮನ ವನವಾಸ. ಮತ್ತೆ ಇನ್ನೊಂದು ಮಧ್ಯೆ ಇನ್ನೊಂದು ಸೋವಾಣಿ ಅಂದಾಗ ಕೇಳಬೇಡ ಅವನು. ಆಮೇಲೆ ಬಂದು ಲಕ್ಷ್ಮಣ ಬಂದು ಇನ್ನೊಂದು ಒಗ್ಗರಣೆ ಇಟ್ಟು ಜುಣಕ ಮಾಡಿ ಅನ್ನ ಮಾಡಿದ್ರೆ ಸಂಜೆ 6 ಹೊಡೆದು ಬಿಟ್ಟು ಅಲ್ಲೇ ಬಂದು ಅದನ್ನು ಏನು ಬಾ ನೀವು ಇಲ್ಲಿ ನೋಡ್ಕೊಂಡು ಬಂದಾಗ ಹೇಳ್ಬೇಕು. ಇಲ್ಲ ಹಿಂಗೆ ಆಗೇನಂತ ತಿಳ್ಕೊಂಡು ನೋಡಿ. ಕೇಳಬೇಡ ಅವನ ವನವಾಸ. ಹಂಗೇನಾಗಿಲ್ಲ, ಜುಣಕನೂ ಇಲ್ಲ, ಸಾಸಿನೂ ಹೊತ್ತೆ ಹಾಕಿಲ್ಲ, ಏನೂ ಆಗಿಲ್ಲ. ರಾಮದೇವರು ಕಂದ ಮೂರು ತಿಂತಿದ್ರು, ಅನ್ನ ಬಳಿ ಇಲ್ಲ. ಋಷಿಗಳ ಆಹಾರ ಏನಪ್ಪ? ಹಣ್ಣು ಹಂಪಲ, ಕಂದ ಮೂಲಗಳು, ಗಡ್ಡೆ ಗೆಣಸ ತಿಂತಿದ್ದು ರಾಮ. ಇಲ್ಲಿ ಒಗ್ಗರಣೆ ಬಂತದೆ, ಒಗ್ಗರಣೆ ಹಾಕೋದು, ಹೊತ್ತೆ ಹಾಕೋದು, ಹೊಗೆ ಹೇಳೋದು, ಸುಳ್ಳು ಕಲ್ಪನಾ ಏನ್ರಿ. ರಾಮ ಹೆಂಗಿದ್ದ? ಸುಂದರಿ ಮಿಂದಿರಾಮೇನ ಸ್ವಾನಂದಿ ಸಾಧನಂದಯನ್. ಸ್ವಾನಂದಿ ಅಂದರೆ ಯಾವಾಗಲೂ ತನ್ನ ಸ್ವಾಭಾವಿಕ ಆನಂದದ ಒಳಗೇನೆ ಮುಳುಗಿರ್ತಕ್ಕಂಥ ಆನಂದಮಯೋಭ್ಯಾಸ ಆನಂದ ಮೂರ್ತಿಯಾದ ಪರಮಾತ್ಮ ಸುಂದರೀಂ ಇಂದಿರಾಂ ನಂದಯ. ತನ್ನ ಸತಿಯಾದ ಸೀತಾದೇವಿಗೆ ಒಂದು ದಿವಸವೂ ದುಃಖ ಆಗದೆ ಹಂಗೆ ಆರಾಮಾಗಿ ಸಂತೋಷ ಪಡ್ತಾ ಸಸೌಮಿತ್ರಿಂ ನವನ್ ಸಮ ನಿನ್ನೆ ಸಸೌ ಮಿತ್ರಿಹಿ. ಲಕ್ಷ್ಮಣ ಸಮೇತನಾಗಿ ಪರಮಾತ್ಮ ನವಸಮ ನಿನ್ನೆ ಮುನಿಜನ. ಹಿಂಗೆ ಎಷ್ಟು ಒಬ್ಬೊಬ್ಬ ಋಷಿಗಳ ಆಶ್ರಮ 1 ವರ್ಷ 6 ತಿಂಗಳ 7 ತಿಂಗಳು ಕಳ್ಕೋತ ಎಷ್ಟಾಯಿತು? 9 ವರ್ಷ ಹೌದಾ? ರಾಮಾಯಣದಾಗ ಹೇಳ್ತಾರೆ, ವಾಲ್ಮೀಕಿ ರಾಮಾಯಣದಾಗ ಹೇಳ್ತಾರೆ 10 ವರ್ಷ ಆಗಿತ್ತು ಅಂತಂತಾರೆ. 10 ಇಲ್ಲ ಅನ್ನಂಗೆ 9 ವರ್ಷ. ಪಂಚವಟಿ ಒಳಗೆ 1 ವರ್ಷ. ನೀವು ಪಂಚವಟಿಗೆ ಹೋಗೇ ಇಲ್ಲ. ಏನು ಚಿತ್ರಕೂಟದಿಂದ ದಂಡಕಾರಣ್ಯಕ್ಕೆ ಬಂದು ಪಂಚವಟಿ ನಾಸಿಕಕ್ಕೆ ಬರೋ ತನಕ ರಾಮದೇವರು 9 ವರ್ಷ ವನವಾಸ ಆಗಿಬಿಟ್ಟಿದೆ. ವನವಾಸ ಹೆಂಗಾಗಿತ್ತು? ದುಃಖದಿಂದ ಅಲ್ಲ, ಮತ್ತು ಬೈಕೋದ ದಿನ ಒಮ್ಮೊಮ್ಮೆ ಯಾರು ಈ ಅವಸ್ಥಾನ ತಂದಾಕಿ ಹಾಕಿ ಕೈ ಹಾಳಾಗಿದೆ ದಿನ ಚಿಟಕಿ ಹೊಡೆದು ಏನೂ ಇಲ್ಲ. ಹೆಂಗಿದ್ದ? ಸುಂದರಿ ಮಿಂದಿರಾಮೇನ ಸ್ವಾನಂದಿ ಸಾಧನಂದಯ. ಆರಾಮಾಗಿ ಸಂತೋಷ ಪಡ್ತಾ, ತಾವು ಸಂತೋಷ ಪಟ್ಟು ಇನ್ನೂ ಸಂತೋಷ ಪಡಿಸ್ತಾರೆ. ನೋಡ್ರಿ, ಜೀವನದಲ್ಲಿ ನಾವು ನಮ್ಮ ಮನೆ ಸಂತೋಷ ಇರಬೇಕಂದ್ರೆ ನಾವೇ ಅತ್ಯಂತ ಉಬ್ಬು ಗಂಟು ಹಾಕ್ಕೊಂಡು
ಏನು ಮಾಡಿದನು ಏನೂ ಇಲ್ಲ. ಊಟ ಅಡಿಗೆ ಹೆಂಗಾಗಿದೆ ಬರೀ ಹ್ಞೂ ಈ ಚಲೋನೋ ಕೇಳ್ತಾ ಇದ್ದಿಲ್ಲ. ನಮ್ಮ ದೊಡ್ಡ ಸ್ವಾಮಿಗಳು ಕತೆ ಹೇಳ್ತೀನಿ. ಅವ್ರು ಸ್ವಾಮಿಗಳಾದ ಹೊಸ್ತಾಗಿ ನಾವು ಯಾರೋ ಒಂದು ದೊಡ್ಡ ವ್ಯಕ್ತಿ ಸ್ವಾಮಿ ಹೊಟ್ಟಾಗ ನಿಂದರ್ರಿ ನಡ್ರಿ ಮನೆ ಬರ್ರಿ ಅಂತ ಹಿಂಗಿಲ್ಲ ಹಂಗಾರ ಕೊಡ್ರಿ ಕಾಲು ಮುಂದೆ ಮಾಡಿ ನೀರು ಹಾಕಿ ಪಾಲ್ಪಡಿ ನಡಿ ಈ ರೀತಿ ಹಿಂಗೆ ಮಾಡಬೇಕು. ನಮ್ಮ ಜೀವನದಲ್ಲಿ ಮನೆ ಸಂತೋಷ ಆಗಬೇಕಂದ್ರೆ ಯಜಮಾನ ಸಂತುಷ್ಟರಾಗಿ ನಕ್ಕೋತ್ ಕೇಳ್ಕೋತೀವಿ. ನೀವು ಸಂತುಷ್ಟವಾಗಿದ್ದರೆ ಮಕ್ಕಳು ಹಾಗೆ ಇರ್ತಾರೆ. ನಾವು ಹೂವು ಗಂಟು ಹಾಕ್ಕೊಂಡಿರೋದು ಅವರು ಹಾಗೆ ಮನೆ ಒಳಗೆ ಪಾಸಿಟಿವ್ ಇರಬೇಕು, ನೆಗೆಟಿವ್ ಇರಬಾರ್ದು. ಪ್ರತಿಯೊಂದನ್ನು ಅತ್ಯಂತ ಸಂಶಯ ದೃಷ್ಟಿಯಿಂದೇ ಕಾಣೋದು, ಜಗಳ ದೃಷ್ಟಿಯಿಂದೇ ಕಾಣೋದು. ಕೆಲವು ಸವಾನೆ ಆಗಿರ್ತಾರೆ. ಏನು ತಂದಿಟ್ರು ಹೆಂಗಾಗಿದೆ ಅಂದರೆ ಹಾಗೆ ಪರವಾಗಿ ಕೆಲವರಿಗೆ ಹಿಂಗಾಗಬೇಕಾಗಿ ಎಂದೋ ಬಾಯಿಂದ ಚಲೋ ಅಂತ ಬರಂಗ ಅವರ ಮನೆ ಹೆಂಗೆ ಚಂದಿರ್ತಾರೆ. ಅದಕ್ಕೆ ತಿಳ್ಕೋಬೇಕು. ಅರಣ್ಯದ ಒಳಗೆ, ವನವಾಸದ ಒಳಗೆ, ರಾಮ ಒಂದು ಪರ್ಣ ಕುಟೀರದ ಒಳಗೆ ಗಟ್ಟಿ ಗಣಸ್ ತಿಳ್ಕೋದು ಹೆಂಗಿದ್ದ ಅಂದ್ರೆ ಸುಂದರಿ ಇಂದಿರಾಮ ಸಾಧು ನಂದಯ ಸಂತೋಷಪಡಿಸ್ತಾರೆ. ಒಳ್ಳೆಯ ಮಾತು. ವದನಂ ಪ್ರಸಾದ ಸದಯಂ ಸದಯ ಸುಧಾಮುಚೋ ಆಚ ಕರಣಂ ಪರೋಪಕ ಕೇಶಾಂನತೆ ವಂದ್ಯ. ನಮ್ಮಲ್ಲಿ ಕಲಿಬೇಕು. ರಾಮಾಯಣದ ಸಂದೇಶ ಎಷ್ಟು ಅಂದ್ರೆ ಅತೀ ಕಷ್ಟ ಕಾಲದಲ್ಲಿಯೂ ರಾಮಚಂದ್ರ ದೇವರು ಅರಣ್ಯದ ಒಳಗೂ ಏನೂ ಅಲ್ಲಿ ಸೌಲಭ್ಯಗಳು ಇಲ್ಲದೇ ಇದ್ದಂಥ ಸ್ಥಳದೊಳಗೂ ಆನಂದವಾಗಿ ನಾವು ನಮ್ಮ ಜೀವನ ಸಫಲ ಆಗಬೇಕಾದರೆ ವಸ್ತುಗಳ ಕಾರಣ, ಮನೆ ಕಾರಣ, ಪದಾರ್ಥಗಳ ಕಾರಣ ಏನು ಇದ್ದಷ್ಟರಲ್ಲಿ ಸಂತೋಷ ಪಡುವುದು ಸಂತೃಪ್ತಿ ಕಾರಣ. ಸಂತೋಷ ಏವ ಪೂರ್ಣಸ್ಯ ಪರಂ. ಏನದ ಸಾಕು. ಇವತ್ತು ನಮ್ಮ ಮನ್ಯಾಗ ಏನದಲ್ಲ ಸಂತೃಪ್ತಿ ಇತ್ತು, ನಮ್ಮ ಜೀವನ ಸಾರ್ಥಕ. ಏನು ಬಂದರೂ ಪ್ರತಿಯೊಂದನ್ನು ನೆಗೆಟಿವ್. ಇಷ್ಟೇನಾ ಯಾರೋ ಬಾಬು ಗಂಡ ಚಲೋ ಇರ್ತಾನೆ, ತಂದು ಹಾಕ್ತಾನೆ ಮನೆ ಒಳಗೆ. ಏನೋ ಭಾಳ ಸಂತೋಷವಾಗಿ ಮನೆ ತಂದಿರ್ತಾನೆ. ಟಿ ವಿ ಇದೇನು ಅವ್ರ ಮನೆ ಹೆಂಗದೇನೆ ಟಿ ವಿ. ಬೇರೆಯವ್ರ ಮನೆ ಟಿ ವಿಯನ್ನು ನೀವು ಅದಕ್ಕಂತಂದ್ರೆ ಎಲ್ಲರೂ ಜಗತ್ತಿನಾಗ ಆಮೇಲೆ ನೀವು ಸಂತೋಷ ಬರಂಗೆ ಏನು ಇದೆ. ರಾಮದೇವರು ಅರಣ್ಯ ಜೀವನವನ್ನು ನಾವು ತಿಳಿದುಕೊಂಡು ಹಂಗೆ ಸ್ವಾನಂದಯನ್ ಸಂತೋಷದಿಂದ ಪರಮಾತ್ಮ ನಿನ್ನೆ ಮುನಿಜನ ಪ್ರಿಯ. ಸಂತೃಪ್ತಿ ನಮ್ಮ ಸಂತೋಷಕ್ಕೆ ಕಾರಣ. ಇದಕ್ಕೆ ರಾಮದೇವರು ಹೇಳ್ತಾರೆ. ಹೀಗೆ 9 ವರ್ಷ ಕಳೆದ 14 ವರ್ಷ ಅಲ್ಲ 14 ವರ್ಷದಾಗ 9 ವರ್ಷ ಪರಮಾತ್ಮ ಕಳೆದ. ಪ್ರೋಚೆ ಅನುಜಮಥಮಪ್ಯ ಸೋಗಸ್ತ್ಯಂ ಧಾತುರಾಶ್ರಮಂ. ಆವಾಗ ಅಗಸ್ತ್ಯ ಋಷಿಗಳ ಆಶ್ರಮಕ್ಕೆ ಹೊಂಟ ಪರಮಾತ್ಮ. ಒಂದು ಜೊತೆಗೆ 100 ಋಷಿಗಳು ಮುನಿಗಳು. ರಾಮನ ಮಟ್ಟಿಗೆ ಹೋಗೋದೇ ಅವ್ರಿಗೆಲ್ಲ ಸಂತೋಷ. ದಾರಿ ಒಳಗೆ ಅನೇಕ ಪುರಾಣ ಕಥೆ ಹೇಳ್ತಾರೆ. ರಾಮ ಕೇಳ್ತಾರೆ, ರಾಮನು ಕೆಲವು ವಿಷಯ ಹೇಳ್ತಾರೆ. ಹೀಗೆ ಅವ್ರು ಹೆಂಗಾಯ್ತಂದ್ರೆ ರಾಮನ ಒಟ್ಟಿಗೆ ಯಾತ್ರ ಋಷಿ ಮುನಿಗಳು. ಅಗಸ್ತ್ಯಶ್ಚ ಸ್ವಭಕ್ತಶ್ಚ ಪ್ರೀತ್ಯೈ ಪ್ರಾಣಾಶ್ರಮಂ ಪ್ರಭು ಪ್ರಾಪಾಶ್ರಮಂ ಪ್ರಭು. ಅಗಸ್ತ್ಯರು ಭಾಳ ಪ್ರಿಯರು ರಾಮನಿಗೆ. ಅಂಥ ಶ್ರೇಷ್ಠವಾದಂಥ ಅಗಸ್ತ್ಯ ಋಷಿಗಳ ಆಶ್ರಮಕ್ಕೆ ಬಂದ ದಾರಿ ಒಳಗೆ ಅಗಸ್ತ್ಯರ ಮಹಿಮೆಯನ್ನು ಅವರು ಹೇಳ್ತಾರೆ. ಅಗಸ್ತ್ಯ ಇಲ್ಯಾಕೆ ಬಂದರು? ವಿರಾಧ ಅವನ ಕಾಟ ಭಾಳಾಗಿತ್ತು. ಅವನಿಂದ ತಪ್ಪಿಸಿಕೊಂಡು ಎಷ್ಟು ಋಷಿ ಮುನಿಗಳು ಬಂದಿತ್ತು. ಅವ್ರಿಗೆ ಆಶ್ರಮದಲ್ಲಿ ಆಶ್ರಯ ಕೊಟ್ಟಂತೆ ಅಗಸ್ತ್ಯ. ಇನ್ನೊಂದು ಇಲ್ಲೇ ಯಾಕೆ ಬರಬೇಕಾದ್ರೆ ಹಿಂದಕ್ಕಿಲ್ಲೇ ವಾತಾಪಿ ಮತ್ತು ಇಲ್ಲುವರ ಇಬ್ಬರು ದೈತ್ಯ, ದೊಡ್ಡ ದೈತ್ಯ ವಾತಾಪಿ ಮತ್ತು ಇಲ್ಲ ಅಣ್ಣತಮ್ಮ. ಅವರು ನರಮಾಂಸ ಭಕ್ಷಣ ಮಾಡೋದು. ಈ ಹೊಂಟಲ್ಲ ಏನೋ ಅಲಾರ ಕಲಾರ ಅಲ್ಲಲ್ಲ, ನರಮಾಂಸ ಭಕ್ಷಣ.
ಅದಕ್ಕೆ ಅವ ಹಣ್ಣಿನ ಮಾಡವ ಯೋಗ್ಯ ಬ್ರಾಹ್ಮಣರಿಗೆ ಹೋಗಬೇಕು. ಸ್ವಾಮಿ ನಮ್ಮ ತಂದೆ ಸಾಧ್ಯದ ನಮ್ಮ ಮನೆಯೊಳಗಿಂತ ಭೋಜನ ಮಾಡಬೇಕು ಆಗಲಪ್ಪ ಅಂತ ಬಂದು ಹಿಂದಿನ ಕಾಲಕ್ಕೆ ಬ್ರಾಹ್ಮಣರಿಗೆ ಮಾಂಸ ಭೋಜನ ಮಾಡಿಸ್ತಾರೆ. ಹೆಂಗಿದೆ ಅಂತ ಅವರು ಮಾಂಸ ಮೇಲೆ ಪ್ರೋಕ್ಷಣ ಮಾಡಿದ ಕೂಡಲೇ ಅದು ಹಣ್ಣು. ಅದಕ್ಕೆ ನೀವು ಪ್ರೋಕ್ಷಣ ಮಾಡಿ ಹಣ್ಣಾಗೋದಿತ್ತಂದ್ರೆ ತಿನ್ನಿಕೊಂಡು ಇದ್ದ ಮಾಂಸ ದುರ್ಗಂಧ ಆಗ್ತದೆ. ಹಣ್ಣಿನ ತಲೆ ಹೌದು ಪ್ರಾಣದಾಗ ಬರ್ತದೆ. ಬ್ರಾಹ್ಮಣರಿಗೆ ಶಾಂತೊಳಗೆ ಮಾಂಸ ಭೋಜನ ಮಾಡುತ್ತೆ. ಅವರು ಪ್ರೋಕ್ಷಣ ಮಾಡಿದ ಕೂಡಲೇ ಅದೇನಾಗ್ತಿತ್ತು, ಹಣ್ಣು ಹಂಪಲ ಆಗ್ತದೆ. ಇವತ್ತು ಯಾಕಿಲ್ಲ? ಇವತ್ತು ಆ ತಾಕತ್ತು ಬ್ರಾಹ್ಮಣರಿಗೂ ಇಲ್ಲ, ಹಾಕೋರಿಗೂ ಇಲ್ಲ. ಅದರಿಂದ ಇವತ್ತು ಬೇಡ. ಕಲಿಯುಗದೊಳಗೆ ಇವೆಲ್ಲ ಮಾಡಬಾರ್ದು. ಏನೋ ಅದಕ್ಕೇನು ಮಾಡ್ದವ, ತಮ್ಮನ್ನೇ ಕಡಿದು ಮಾಂಸ ಹಾಕಿ ಬ್ರಾಹ್ಮಣ ಅವ್ರು ತಿಂತಿದ್ರು ಹಣ್ಣು ಮಾಡಿ. ಅವಾಗ ವಾತಾಪಿ ಇಲ್ವಲ್ಲ ಅಂತಿದ್ರು. ಏನು ಅವನು ಕರೆಯವ ವಾತಾಪಿ ಅಂತ ಇಲ್ವಲ್ಲ ಮಾಡ್ತಿದ್ದ ಅನಿಸ್ತಿದ್ದ. ಅವಾಗ ವಾತಾಪಿ ಅಂತ ಕರಿತಿದ್ದ. ಅದ್ರ ಕೂಡಲೇ ಅವ್ರ ಹೊಟ್ಟಿ ಹರಿದು ಹೊರಗೆ ಬರ್ತಾರೆ. ಮುಂದೆ ಅವ್ರು ಸಾಯ್ತಿದ್ರು ಬ್ರಾಹ್ಮಣ, ಅವ್ರು ಮಾಂಸ ತಾತಿದ್ರು. ಈಗ ದಿನ ನಡೆದಿತ್ತು. ಹಿಂಗೆ ಎಲ್ಲ ಬ್ರಾಹ್ಮಣರಿಗೆ ಗೊತ್ತಾಗತ್ತು. ಹುಡುಕ್ ಹೋದವ್ರು ಆ ಕಡೆ ಹೋಗಕತ್ತು, ಶಾಸ್ತ್ರದ ಹುಡುಕ್ ಹೋದವ್ರು ಅವದೇ ಶಾಸ್ತ್ರ. ಆಗ ಅಗಸ್ತ್ಯ ಋಷಿಗಳ ಮಾತು, ಸ್ವಾಮಿ ಅನಾಯಾಸ ಬಂದಿರಿ, ಊಟಕ್ಕೆ ಬರಬೇಕು, ಅವಶ್ಯ ಆಗಲ್ಲ, ಊಟಕ್ಕೆ ಹಾಕಿ. ಯಥಾ ಪ್ರಕಾರ ಏನು ಮಾಡ್ದ, ಆ ವಾತಾಪಿಯನ್ನು ಕಡಲು ಊಟಕ್ಕೆ ಹಾಕಿ ಭಕ್ಷಣ ಮಾಡಿದ್ರು, ತಿಂದರು. ವಾತಾಪೇ ಅಂತ ಕರೆದ, ಬರಲಿಕ್ಕೆ ವಾತಾಪಿ ಬರಂಗಿಲ್ಲ. ವಾತಾಪೇ ಜೀರ್ಣೋ ಭವ, ನಿಮ್ಮ ತಮ್ಮ ಹೊಟ್ಟೆಯಾಗಿ ಜೀರ್ಣ ಆಗಿಬಿಟ್ಟಾನೆ, ಇಲ್ಲೇ ಬರ್ತಾನೆ ಹಾಗೆ ಹೌದು. ಆಮೇಲೆ ಅಗಸ್ತ್ಯರಿಗೆ ಬಡಲಿಕ್ಕೆ ಬಂದ, ನಮ್ಮ ತಮ್ಮನ ಕೊಲ್ತೀನಿ ಅಲ್ಲಿ ಹೋಗ್ಬಿಟ್ಟ. ನೂರಾರು ಬ್ರಾಹ್ಮಣರಿಗೆ ಮೋಸ ಮಾಡಿ ದಿನ ನೀ ಕೊಂದಿದ್ದಿ, ನಿಂಗೆ ಶಿಕ್ಷಾ ಕೊಡೋರು ಯಾರೇ ಬೇಕು. ನಿಮ್ಮ ತಮ್ಮನ ಕೊಂದದಕ್ಕೆ ನಿಮ್ಮ ಸಿಟ್ಟು ಬರ್ತೀನಿ. ದುಷ್ಟರಿಗೆ ಯಾವಾಗ ಹಿಂಗೆ ತಾವು ಮಾಡಿದ ಅಪರಾಧಕ್ಕೆ ದಂಡ ಯಾರು ಕೊಡಬಾರ್ದು. ಏನು ತಾವು ಮಾಡಿ ಏನು ಬೇಕಾ ಬಾಲ ಕುಣಿಮ, ಇನ್ನೊಬ್ಬರು ಸಣ್ಣ ಅಪರಾಧ ಮಾಡಿದ ಕೂಡ ನೀವು ಹಿಂಗೆ ಮಾಡಿದ್ದ ಎಂಥದ್ದು. ಆದ್ದರಿಂದ ಅಗಸ್ತ್ಯರ ಕಣ್ಣಿಂದ ನೋಡಿದಾಕ್ಷಣ ಸುಟ್ಟು ಭಸ್ಮ ಆಗಿ ಹೋಗ್ಬಿಟ್ಟ. ಇಡೀ ಸಂಪೂರ್ಣವಾದಂಥ ಪ್ರದೇಶ ಎಲ್ಲ ಏನಾದರೂ ರಾಕ್ಷಸದಿಂದ ನಿರ್ನಾಮ ಆಗಿ ಹೋಯಿತು, ಶಾಂತವಾಯಿತು. ಋಷಿಗಳಂತ ಸ್ವಾಮಿ ನೀವು ಇಲ್ಲಿ ಬಿಟ್ಟು ಅದಲ್ಲೇ ಇತ್ತು. ಇದೇ ವಾತಾಪಿ ಇರುವುದರ ಕಥೆ. ಇಂತಹ ದೈತ್ಯ ಶಕ್ತಿಗಳನ್ನು ನಾಶ ಮಾಡಿದ ಅಗಸ್ತ್ಯ ಋಷಿಗಳ ಆಶ್ರಮಕ್ಕೆ ಪರಮಾತ್ಮ ಬರ್ತಾನೆ. ನಿನ್ನ ಕಥೆ ಕೇಳಿದ್ರು, ನಿಮಗೆ ಬಂದದ್ದು. ಅಗಸ್ತ್ಯ ಋಷಿಗಳು ಅವನಿಗೆ ಶಾಂಗ ಧನಸ್ಸನ್ನು ಕೊಟ್ಟರು, ಅಕ್ಷಯ ಭದ್ರತೆ ಕೊಟ್ಟರು, ಬಾಣವನ್ನು ಕೊಟ್ಟರು. ಇದೆಲ್ಲ ನೀನು ಕೇಳಿದ್ರು. ಕೊಟ್ಟು ಅಗಸ್ತ್ಯ ಋಷಿಗಳ ರಾಮನಿಗೆ ಹೇಳಿದ್ರು, ಅಮ್ಮ ಪ್ರಭೋ, ನೀನು ದೈತ್ಯ ಶಿಕ್ಷಣ ಮಾಡಲಿಕ್ಕೂ ಬಂದಿದ್ದೀನಿ, ಅದಕ್ಕಾಗಿ ನನ್ನ ಸೇವೆ ಅಂತ ಇಂದ್ರದೇವರು ಕೊಟ್ಟ ಧನುಸ್ಸನ್ನು ಕೊಟ್ಟು, ಖಡ್ಗವನ್ನು ಕೊಟ್ಟು, ಅಕ್ಷಯ ಬತ್ತಳಿಕೆ ಕೊಟ್ಟು, ರಾಮಚಂದ್ರ ಪ್ರಭು ತಗೊಂಡು ಹೇಳ್ದ, ನಾ ಇನ್ನೂ ನನಗೆ ಅರಣ್ಯದಲ್ಲಿ ವಾಸ ಮಾಡಬೇಕಾಗಿಲ್ಲ, ಸ್ವಾಮಿ ಇಲ್ಲೇ ಇದ್ದು ಬಿಡೋನು. ಎಷ್ಟೋ ತಿಂಗಳು ಅಲ್ಲೇ ಇದ್ದು ಪರಮಾತ್ಮ ಇದ್ದು ಮತ್ತೆ ಮುಂದೆ ಹೊರಟಾಗ ದಾರಿ ಒಳಗೆ ನನಗೆ ಪಂಚವಟಿಗೆ ಹೋಗು ರಾಮ ಅಂತ. ಅಗಸ್ತ್ಯ ಪಂಚವಟಿ ನಾಸಿಕದ ಗೋದಾವರಿ ಪವಿತ್ರ ತೀರ, ಸುಂದರವಾದಂಥ ವನರಾಜಿ, ನದಿ, ಅಲ್ಲಿ ಸುಂದರವಾದಂಥ ಆಶ್ರಮಗಳಲ್ಲ. ನೀ ಅಲ್ಲಿ ಹೋಗು, ನಿನ್ನ ಅರಣ್ಯ ಜೀವನದ ಕೊನೆಯ ಭಾಗವನ್ನು ಅಲ್ಲೇ ಕಡೆ. ಅಗಸ್ತ್ಯರು ಹೇಳಿದಾಕ್ಷಣ ಆಗಲೇ ಇತ್ತು ರಾಮ ಅಂತ. ದಾರಿಯಲ್ಲಿ ದೊಡ್ಡ ಆಲದ ಗಿಡ, ಅದರ ಮೇಲೆ ಜಟಾಯು ಕೂತಿದ್ದ. ಹಿಂದಿನ ಕಾಲಕ್ಕೆ ಆ ಜಟಾಯು ಹೇಗಿಲ್ಲ, ಮನುಷ್ಯದ ಹಾಗೆ ಇದ್ದ. ರೆಕ್ಕೆ ಪುಕ್ಕಗಳಿದ್ದು, ಚಂಚಿತ್ತು, ಮಾತಾಡಿಗೆ ಬರ್ತಿತ್ತು. ರಾಮದೇವ ನಮಸ್ಕಾರ ಮಾಡಿದ, ವೃದ್ಧ ಆಗಿದ್ದ, 60 ವರ್ಷ ಆಗಿದ್ದ. ಈ ಜಟಾಯು ಯಾರು? ವಿನತಾಯಾಮ್ ದಕ್ಷಪುತ್ರ್ಯಾಂ ಮಾರೀಚಾತ್ ಕಶ್ಯಪಾತ್ಪುರ. ಕಶ್ಯಪರು ಹೆಂಡತಿ ವಿನತಾದಿ. ಆ ವಿನತಾ ಮತ್ತು ಕಶ್ಯಪರಲ್ಲಿ ಹುಟ್ಟಿದವರೇ
ಯಾರು? ಗರುಡ ಮತ್ತು ಅರುಣ. ಗರುಡ ವಿಷ್ಣು ಪರಮಾತ್ಮನ ವಾಹನ, ಅರುಣ ಸೂರ್ಯನ ಸಾರಥಿಯ. ಅವನಿಗೆ ತೊಡೆಗಳು ಪೂಡಾಗಿತ್ತು. ಹಾಗೆ ವಿನತ ಪಕ್ಷಿಗಳನ್ನೇ ಹತ್ತು. ಇನ್ನೂ ಮೊಟ್ಟೆ ಹೊಡೆದ ಹೊರಗೆ ಬರೋಕ್ಕಿಂತ ಮೊದಲೇ ಮೊಟ್ಟೆ ಹೊಡೆದು ಬಿಟ್ಟು ಎಲ್ಲ ದೇಹ ಎಲ್ಲ ಆಗಿತ್ತು, ಕೆಳಗಿನ ಭಾಗ ಪೂರ್ಣ ಆಗಿತ್ತು. ಆದರೂ ಸೂರ್ಯ ಅಂದಂತೆ ನನ್ನ ಸಾರಥಿ ಆಗಲಿಲ್ಲ. ಆ ಅರುಣ ಸೂರ್ಯನ ಸಾರಥಿ. ಅದಕ್ಕೆ ಸೂರ್ಯ ಬರೋಕ್ಕಿಂತ ಅರುಣೋದಯ ಅಂತ ಇದೆ, ಅರುಣೋದಯ. ಈ ಅರುಣನ ಮಗನೇ ಸಂಪಾತಿ ಮತ್ತು ಜಟಾಯು. ಅಥವಾ ಆಯ್ತಲ್ಲ, ಕಶ್ಯಪರ ವಿನತೆಯ ಮಕ್ಕಳು ಗರುಡ ಮತ್ತು ಅರುಣ. ಅರುಣನ ಮಗನೇ ಸಂಪಾತಿ ಮತ್ತು ಜಟಾಯು. ಸಂಪಾತಿ ಹಿರಿಯ, ಜಟಾಯು ಕಿರಿಯ. ಈ ಜಟಾಯು ದಶರಥರಾಜನ ಮಿತ್ರ ಅಂತ. ದಶರಥರಾಜ ದಿಗ್ವಿಜಯ ಮಾಡೋ ಕಾಲಕ್ಕೆ ಜೊತೆಗಿರ್ತಿದ್ದು. ಅದಕ್ಕೆ ರಾಮ ನಿಮ್ಮ ತಂದೆ ಮಿತ್ರಪ್ಪ, ನಾನು ನಿಮ್ಮ ದರ್ಶನವಾಯಿತು ನನಗೆ. ಅದಕ್ಕೆ ಅಪ್ರಿಯದ ಪ್ರಭುಂ ಪ್ರೇಕ್ಷ ಜಟಾಯು ಪದದಾಂಪತಿ ಸಖಾ ದಶರಥಶ್ಚಾಗ್ರೆ ದಾಸೋಸ್ಮೀತಿ ನನಾಮಚ. ಜಟಾಯು ಬೇರೆ ಕೂತಿದ್ದ, ಕೆಳಗೆ ಇಳಿದ ಬಂದು ಶಿರಸಾಷ್ಟಾಂಗ ಪ್ರಣಾಮ ಮಾಡಿದ. ಯಾರಿಗೆ? ರಾಮಚಂದ್ರ ಪ್ರಭುವಿಗೆ. ನಿಮ್ಮ ತಂದೆ ಗೆಳೆಯ ಅಂತೀರಿ, ನಮಸ್ಕಾರ ಯಾಕೆ ಮಾಡ್ತೀನಿ ಅಂದ್ರೆ, ಹೌದು ನಿಮ್ಮ ತಂದೆ ನಮ್ಮ ಗೆಳೆಯ, ನೀನು ಜಗದ ಒಡೆಯ ನಾರಾಯಣ ನನಗೆ ಗೊತ್ತದ, ನಾನು ಪಕ್ಷಿಯಾಗಿದ್ದರೂ ನಿನ್ನ ಮಹಿಮಾ ನನಗೆ ಗೊತ್ತದ ಅಂತ ಹೇಳಿ ರಾಮಚಂದ್ರ ಪ್ರಭು ವೈನತೇಯಾತ್ಮಜಯುತೋ ವೈನತೇಯ ಧ್ವಜಸ್ತದ. ಆವಾಗ ಪಂಚವಟಿಗೆ ಹಂಗೆ ಹೋಗೋದು, ಹಿಂಗೆ ಹೋಗೋದು. ಅವನು ಜಟಾಯು ಸೋತ್ ಬಂದ, ಪಂಚವಟಿ ಇದಕ್ಕೆ ಬಂದ. ಅಲ್ಲಿ ಎಂಥ ಸುಂದರ ದೃಶ್ಯ, ಎಂತೆಂಥ ಎತ್ತರವಾದಂಥ ಗಿಡಗಳು, ಕಮಾಲ ವೃಕ್ಷಗಳು, ತಾಳೆ ವೃಕ್ಷಗಳು, ಸುಂದರವಾದಂಥ ಚಂದನ ಗಿಡಗಳು, ಖರ್ಜೂರ ಕದಳಿ ಫಲಗಳ ಗಿಡಗಳು, ಅನೇಕ ಸುಂದರ ಹೂಗಳ ಗಿಡಗಳು. ಅದನ್ನೆಲ್ಲ ನೋಡಿದ್ರೆ ಆ ಗಿಡಗಳೆಲ್ಲ ರಾಮ ಬಂದಾಗ ನಾವು ಬಾಗಿದ್ದು ಅಂತಲ್ಲ, ದೊಡ್ಡ ಗಿಡಗಳು. ಯಾಕಂದ್ರೆ ನಮಗೆ ಓಡಾಡ್ಲಿಕ್ಕೆ ಬರೋಂಗಿಲ್ಲ. ಓಡಾಡ್ಲಿಕ್ಕೆ ಬರ್ತಿದ್ರೆ ಅಲ್ಲಿ ಹೋಗಿ ಬಾಗ್ತಿದ್ವು. ರಾಮ ಎಲ್ಲೆಲ್ಲಿ ಹೋಗ್ತಾನೆ ಗಿಡಗಳು ತಾವೇ ಬಾಗ್ತಿದ್ವು ಅಂತ. ಬಾಗಿ ತಮ್ಮಲ್ಲಿ ಆದ ಹೂಗಳನ್ನು ರಾಮನ ಪಾದದ ಮೇಲೆ ಹಾಕಿ ಆ ಪಂಚವಟಿ. ಹಿಂದಿ ಕವಿ ಪಂಚವಟಿಯನ್ನು ಭಾಳ ಸುಂದರವನ್ನು ಮಾಡಿ, पंचवटी की छाया में है सुंदर पर्ण कुटीरवन, उसके सन्मुख स्वच्छ शिला पर धीर वीर निर्भीक मन ಅಂತ ಹಿಂದಿ ಓದುವ ಪಂಚವಟಿ ಅಂತ ಒಂದು ಕಾವ್ಯ. ಈ ವಾಲ್ಮೀಕಿ ರಾಮಾಯಣ ಬಗ್ಗೆ ತಗೊಂಡೇ ವರ್ಣನೆ ಮಾಡಿದ್ದಾನೆ ಅಂಥ ಪಂಚವಟಿ. ಆ ಪಂಚವಟಿ ಒಳಗೆ ಲಕ್ಷ್ಮಣ ಬಾಯ್ ಯಂ ಪಂಚವಟಿ ದೇಶ ಅಯಂ ಪಂಚವಟಿ ಪಂಚವಟಿ ಪಾ ಅಗಸ್ತ್ಯರು ಅಂತ ಹೇಳ್ಯಾರ, ಜಟಾಯುರು ಇದೆ ಅಂತ ಹೇಳ್ಯಾರ. ಸಮತಟ್ಟವಾದ ಭೂಮಿಯನ್ನು ನೋಡು, ಒಂದು ಪಂಚವಟಿ, ಒಂದು ಪರ್ಣ ಕುಟೀರವನ್ನು ಕಟ್ಟು, ಒಂದು ಅಧ್ಯಯನ ಮಾಡಿಬಿಟ್ಟು ಆಗಲೇ ಅನ್ನ ಅವಶ್ಯ ಆಗ್ತಾನೆ. ಆದರೆ ಒಂದು ಎಲ್ಲಿ ಕಟ್ಟು ಅಂದ್ರೆ ಜಲರಾಮಣ್ಯಕಮ್ಯತ್ರ ವನರಾಮಣ್ಯಕಂ ತಥಾ. ನೀರು ತರಲಿಕ್ಕೆ ಸಮೀಪ ಆಗಬೇಕು. ನದಿ ಎಲ್ಲೋ ತೋರುವುದಿರಬಾರ್ದು. ವನ ಹೂವು ತುಳಸಿ ಸಮೀಪಕ್ಕೆ ಸಿಗ್ತಿರ್ಬೇಕು, ಹಣ್ಣು ಹಂಪಲ ಸಿಗ್ತಿರ್ಬೇಕು, ಋಷಿ ಮುನಿಗಳ ಆಶ್ರಮ ಸಮೀಪಕ್ಕಿರಬೇಕು. ಅಂಥ ಮನೆ ಹಿಡಿಬೇಕು. ಇಂಥರ ಪೋಸ್ಟ್ ಆಫೀಸ್ ಸಮೀಪ ಇರಬೇಕು, ಬಸ್ ಸ್ಟೇಷನ್ ಪೊಲೀಸ್ ಸ್ಟೇಷನ್ ಸಮೀಪ ಇರಬೇಕು. ಈಗೆಲ್ಲ ಅವಾಗ ಹಂಗಲ್ಲ, ನದಿ ಸಮೀಪ ಇರಬೇಕು. ದೇವರ ಪೂಜೆಗಾಗಿ ಹೂವು ತುಳಸಿ ಸಮೀಪ ಇರಬೇಕು, ಋಷಿ ಮುನಿಗಳ ಸಮೀಪ ಇರಬೇಕು. ಇಂಥವು ಇಚ್ಛಾ ಮಾಡಬೇಕು. ರಾಮಾಯಣದ ಒಳಗೆ ನಾವು ಎಲ್ಲಿ ವಾಸ ಮಾಡಬೇಕು ಅದನ್ನು ಹೇಳ. ಅಂದರೆ ಅತ್ಯುತ್ತಮ ಬ್ರಾಹ್ಮಣರು ಇರುವ ಜಾಗ ಅಂದರೆ ನೀರಿನ ವ್ಯವಸ್ಥೆ ಸರಿ. ನೀರಿದ್ದರೆ ಮಡಿ ಅಲ್ವಾ? ನೀರಿಲ್ಲದೆ ಅಂದ್ರೆ ಮಡಿ ಮಡ್ದು ಹೋಗ್ಬಿಡ್ತು. ಅದಕ್ಕೆ ಎಂ ಗೋದಾವರಿ ರಮ್ಯ, ಅತ್ಯುತ್ತಮ ಗೋದಾವರಿ ನದಿ. ಅದೆಲ್ಲ ನೋಡಿ ರಾಮ ಇಲ್ಲೇ ಮಾಡು ಪಂಚವಟಿ. ಅಣ್ಣ ನೀ ಆಜ್ಞಾ ಕೊಟ್ಟು ಸಂತೋಷ ಆಯ್ತು ಅಂತೇಳಿ ತನ್ನ ಅತ್ತಿಗೆ ಸೀತಾದೇವಿಗೆ ರಾಮನಿಗೆ ಒಂದು ಗಿಡದ ಕೆಳಗೆ ಕೂಡಿಸಿ ಒಳ್ಳೆ ಶ್ರೇಷ್ಠವಾದಂಥ ಹಣ್ಣು ಹಂಪಲ. ಅವಾಗೆಲ್ಲ ಮಾರ್ಕೆಟ್ಗೆ ಹೋಗಿ ತಗೊಂಡಿದ್ದಿಲ್ಲ, ಅಲ್ಲೇ ಗಿಡದೊಳಗೆ ಹಣ್ಣು ಹಂಪಲ ಇರ್ತಿದ್ದು. ಬಟ್ ಈಗ ಹೆಂಗೆ ನಾವು ನೀರು ಹೆಂಗೆ ನಾವು ಕೊಂಡು ತಗೊಂಡು ಅಲ್ಲೆಲ್ಲ ನಾಳು ಹಂಗೆ. ಅವಾಗ ಹಣ್ಣು ಹಂಪಲ
ಅವು ಗಿಡದೊಳಗೆ ಇರ್ತಿದ್ದು ತಂದು ಬಿಡೋದು ಇಷ್ಟು ಅದು ತಂದು ಕೊಟ್ಟ ವಿಶ್ರಾಂತಿ ತಗೊಂಡ್ರು. ಆವಾಗ ಅಣ್ಣ ನನಗೆ ಆಜ್ಞಾ ಕೊಡೋ ಅಂತ ಲಕ್ಷ್ಮಣ ದೇವರು ಕೆಲವೇ ಗಂಟೆಯಲ್ಲಿ ಸಮೀಪದಲ್ಲಿದ್ದಂಥ ಬಿದಿರು ಬೆಟ್ಟ, ಬಿದಿರಿನ ಗಿಡ ಅಲ್ಲಿ ಹೋಗಿ ಅದೆಲ್ಲ ಕಡಿದು ಎಷ್ಟು ಬೇಕಷ್ಟೆಲ್ಲ ಅದಕ್ಕೆಲ್ಲ ಹಾಕ್ಕೊಂಡು ಮೇಲೆ ಚಪ್ಪರವನ್ನು ಮಾಡಿ ಅದರ ಮೇಲೆ ಅನೇಕ ಹುಲ್ಲಿನ ಚಪ್ಪರವನ್ನು ಮಾಡಿ ಒಂದು 3-4 ಗಂಟೆಯಲ್ಲಿ ಏನಾಯಿತು, ಇಡೀ ಪಂಚವಟಿ ಪಣಗುಡಿ ತಯಾರಾಯಿತು. ದೊಡ್ಡ ಹೋದ್ಕೊಳ್ಳೆ ಹಾಲು, ದೇವರ ಮನೆ, ಅಲ್ಲಿ ಮಕ್ಕಳಿಗೆ ಸುಂದರವಾದ ಶಯ್ಯಾಗ್ರಹ, ಅಲ್ಲಿ ತನಗೊಂದು ರೂಮು, ಹೊರಗೆ ಕಾಯಲಿಕ್ಕೆ, ಒಳಗಡೆ ಸೀತಾದೇವಿ ರಾಮನಿಗೊಂದು ರೂಮು, ಎಲ್ಲ ಅಲ್ಲಿ ಬೆಡ್ರೂಮ್ ಅಂದೇನು, ಬೆಡ್ ಅಂದರೆ ಮತ್ತೊಂದೇನಿಲ್ಲ, ಬಿದಿರಿನ ಒಂದು ಇದು, ಅದ್ರ ಮೇಲೆ ಹುಲ್ಲಿನ ಹಾಸಿಗೆ. ಅವ್ರು ರಾಜಭೋಗ ಮಾಡ್ತಿದ್ದರು, ಹುಲ್ಲಿನ ಹಾಸಿಗೆ ಮೇಲೆ ಮಲಗಿಸೋದು, ಹಣ್ಣು ಹಂಪಳ ತಿನ್ನೋದು, ನಾವು ಸ್ಥಳ ಗೋಮಯದಿಂದ ತಂದೆಲ್ಲ ಸಾರಿಸಿ ಅಣ್ಣ ತಯಾರಾಯಿತು ಅಂಥೇಳಿ ಚಲಿತಾನ್ ಪವಮಾನೇನ ಪರಶದೇವನತ್ಯತಃ ಸಮೇ ಸ್ಥಳೇ ಪರ್ಣಶಾಲಾಂ ಅನುಕೂಲ ಜಲಾಶಯೇ ರಾಮವಾಕ್ಯಾಚಕಾರಾಥ ಲಕ್ಷ್ಮಣಶ್ಚಾರು ಲಕ್ಷಣ. ಲಕ್ಷ್ಮಣ ಅಂದ ಎಂಥ ನನ್ನ ಭಾಗ್ಯ, ವೈಕುಂಠೊಳಗೂ ನನಗಿಂಥ ಭಾಗ್ಯ ಇರ್ತಿಲ್ಲ ಗೊತ್ತಿಲ್ಲ. ಆದರೆ ದೇವರ ಗುಡಿ ಕಟ್ಟಿಸಿದ್ರೆ ಭಾಳ ಪುಣ್ಯ ಅಂತ, ಏನು ದೇವರ ಗುಡಿ ಕಟ್ಟಿದರೆ ಭಾಳ ಪುಣ್ಯ ಅಂತ ಅವರು ಸಾರ್ವಭೌಮರಾಗ್ತಾರೆ. ಕೃಷ್ಣ ಪರಮಾತ್ಮ ಹೇಳ್ತಾರೆ ಈಗ ಸ್ಕಂದೊಳಗೆ, ಸಾಕ್ಷಾತ್ ರಾಮಚಂದ್ರ ದೇವರಿಗೆ ತಮ್ಮ ಕೈಯಿಂದಲೇ ಭಾಳ ಭಕ್ತಿಯಿಂದ, ಪ್ರೀತಿಯಿಂದ, ಅನುರಕ್ತಿಯಿಂದ ಆ ಎಲ್ಲ ಪರ್ಣ ಕುಟೀರವನ್ನು ಕಟ್ಟಿ ಏನು ಮಾಡಿದ, ಲಕ್ಷ್ಮಣ ಚಾರು ಲಕ್ಷಣ. ಅದು ಕಟ್ಟುವ ಯಾಕೆ ಸಂತೋಷ ಕಟ್ತಿತ್ತು, ಏನು ಬಂತಪ್ಪ ನಮ್ಮ ಅಣ್ಣನ ಕಣ್ಣು ಹಚ್ಚಿ ಇದೆಲ್ಲ ಮಾಡಬೇಕಾಯ್ತು. ನಮ್ಮ ಊರಾಗಿದ್ದ ನಾನು ಮೆರೀತಿದ್ದ ಅಂತ ಕೆಲವರು ಏನು ಮಾಡ್ತಾರೆ, ಧರ್ಮ ಕರ್ಮ ಮಾಡ್ಕೋಬೇಡ ಬೈಕೋದು ಮಾಡ್ಕೊ, ಹುಟ್ಟಿವಲ್ಲ ಬ್ರಾಹ್ಮಣರಾಗಿ ಅದು ಮಾಡಬೇಕಲ್ಲ, ವೈಷ್ಣವ ಹುಟ್ಟಿವ ನವರಾತ್ರಿ ಬಂತಲ್ಲ ಮಾಡಬೇಕಲ್ಲ ದೇವರಿಗೆ ಅಂತ. ಇದೇನು ಇವನ ಮೇಲೆ ಹೇಳ್ಕೊಂಡು ಹಾಕಿ ನೀವು ಎಣ್ಣೆ ಹಾಕಿದ್ರೆ ದೇವರಿಗೆ ಹೋಗ್ತಾನ. ಕೆಲವರು ಏನೋ ಇದೆ ಭಾರಿ ಉದ್ಗಾರ ಮಾಡಿಕತ್ತೀವಿ ಅಂತ ಧರ್ಮ ಮಾಡ್ತಿರ್ತಾರೆ. ಮಾಡಿದ ಧರ್ಮ ಅನೇಕ ಸಲ ಪುರಾಣದಾಗ ಹೇಳ್ತಿರ್ತಾರೆ. ಕ್ಷೀರಸಾಗರದ ಸ್ವಾಭಾವಿಕ ಹಾಲಿನ ಸಮುದ್ರ ಮಲ್ಕೊಂಡ ದೇವರಿಗೆ ನಂದಿನಿ ಪಾಕೆಟ್ ಹಾಲಿನ ನಾವು ಏನೂ ಆಗಬೇಕಾಗಿತ್ತು, ಏನೂ ಆಗಬೇಕಾಗಿಲ್ಲ ಪರಮಾತ್ಮ. ನಾವೆಲ್ಲ ಎದಕ್ಕೆ ಮಾಡೋದು, ನಮ್ಮ ವೈಭವಕ್ಕಾಗಿ. ಕನ್ನಡಿಯಲ್ಲಿ ಪ್ರತಿಬಿಂಬ ಫೋಟೋದೊಳಗೆ ನಮ್ಮ ಫೋಟೋ ಕರೆಕ್ಟ್ ಬರಬೇಕಾದ್ರೆ ಅಲಂಕಾರ ನಾವು ಮಾಡ್ಕೋಬೇಕು. ಕಣ್ಣಿಗೆ ಅಲಂಕಾರ ಮಾಡ್ತಾರೆ ಇಲ್ಲ. ಹಾಗೆ ನಮಗೆ ಜೀವನದಲ್ಲಿ ಸುಖ, ಶಾಂತಿ, ಸಮೃದ್ಧಿ, ಸೌಭಾಗ್ಯ ಸಿಗಬೇಕಾದರೆ ನಾವು ಭಗವಂತನ ಮಾಡಿ. ಯಜ್ಜನೋ ವಿದತೆ ವಿದಧೀತಮಾನಂ ತಚ್ಚಾತ್ಮನೆ ಪ್ರತಿಮುಖಸ್ಸ ಯಥಾಮುಖಸ್ಸ. ಈ ಭಾವನೆ ಇತ್ತು ಲಕ್ಷ್ಮಣ ದೇವರಿಗೆ. ಸಂತೋಷದ ಕಟ್ಟಿದಂತ ಆಹಾ ಏನು ಭಾಗ್ಯ ಬಂತ ನನಗೆ. ಯಾಕ 14 ಲೋಕದ ಒಡೆಯರಾದ ಭಗವಂತನಿಗೆ ಪರ್ಣ ಕುಟೀರವನ್ನು ಕಟ್ಟುವ ಭಾಗ್ಯ ನನಗೆ ಬಂತಲ್ಲ. ಎಂಥ ಇರೋದು ಲಕ್ಷ್ಮಣ ದೇವರ ಆ ಸೇವಾದೊಳಗೆ ಭಕ್ತಿ ಇರಬೇಕು, ಭಕ್ತಿ ಒಳಗೆ ವೈರಾಗ್ಯ ಇರಬೇಕು, ಅದರ ಒಳಗೆ ಆಸಕ್ತಿ ಇರಬೇಕು ದೇವರ ಬಗ್ಗೆ. ಅಂದರೆ ಮಾತ್ರ ಪರ್ಣ ಕುಟೀರ ಆಗ್ತದೆ. ಅದಕ್ಕೆ ರಾಮ್ ಸಸೌಷ್ಠವಾಂ ಸತ್ಪರಿತಾಂ ಸಪ್ತರ್ಷಾಂ ಅಪೇಕ್ಷತಾಂ ಶುಶ್ರೂಷಾಂ ಲಕ್ಷ್ಮಣ ಗುರು ಲಕ್ಷ್ಮಣಂ ಪರಿರಬ್ಧವಾ. ನೋಡಿ ಪರಮಾತ್ಮ ಕಣ್ಣಿನ ನೋಡಿದಂತ ಅದು ಎಂಥ ಪರ್ಣ ಕುಟೀರಿತ್ತು ಅಂತ ಕೇಳಿದ್ರೆ ಲಕ್ಷ್ಮಣನ ಸೇವಾ ಇತ್ತಂತ. ಅದನ್ನು ನೋಡಿದ ಕೂಡಲೇ ನಿಮ್ಮ ಸೇವಾದ ಕಟ್ಟ್ಯಾನೆ ಹೊತ್ತು ಕಟ್ಟಿ ನೋಡ್ರಪ್ಪ ನಿಮ್ಗೆ ಇರಲಿಕ್ಕೆ ಇರ್ಕೋರೆ. ಕೆಲವು ಅಗದಿ ಅವ್ರಿಗೆ ಅನುಗ್ರಹ ಮಾಡಿದಾಗ ಮಾಡ್ತೀವಿ. ಹುಡುಕಿ ಹಾಕಿ ಆಚಾರ ಹೊಡೀರಿ, ಇದೇ ಚಾನ್ಸು ಸಿಗ್ತದಿಲ್ಲ ಗೊತ್ತಿಲ್ಲ, ತಿನ್ರಿ ಉಂಡಿ ಬದುಕೊಳ್ರಿ, ಹೀಗೆಲ್ಲ ಊಟ ಕುತ್ಕೊಂಡಾಗ ಹೇಳಬೇಕಂತ. ಸೇವಾ ಇರಬೇಕು, ದೊಡ್ಡವರ ಸೇವಾ ಮನೋಭಾವನೆಯಿಂದ ಮಾಡ್ತಿರಬೇಕು. ಅದಕ್ಕೆ ದೇವರು ರಾಮ ಲಕ್ಷ್ಮಣನ ಆ ಪರ್ಣ ಕುಟೀರ ನೋಡಿ ಆ ಪರ್ಣ ಕುಟೀರ ನಾವು ಸಸೌಷ್ಠವಾಂ ಸತ್ವರಿತಾಂ, ಅದು ಎಷ್ಟು ಸುಂದರ ಇತ್ತು. ಸತ್ವರಿತ ಭಾಳ ಬೇಗನೆ ಮಾಡಿದ್ದ. ಸಪ್ರಹರ್ಷಾಂ ನೋಡಿದ್ರೆ ಕೂಡ ಆನಂದ ಆಗಬೇಕು. ಅಂಥ ಪರ್ಣ ಕುಟೀರ ನೋಡಿ
ಶುಶ್ರೂಷಾ ಲಕ್ಷ್ಮಣ ಗುರು. ಲಕ್ಷ್ಮಣನ ಸೇವಾನೇ ಪರ್ಣಕುಟೀರವಾಗಿ ಅಲ್ಲಿ ಇದ್ದದ್ದು ನೋಡಿ ಲಕ್ಷ್ಮಣ ಗುರು ಯಾರು? ಲಕ್ಷ್ಮಣನಾದಂಥ ರಾಮ ಪರಿರಬಿಟ್ಟ. ಲಕ್ಷ್ಮಣ ನಿನ್ನ ಪರ್ಣಕುಟೀರ ಎಷ್ಟು ಸುಂದರವಾದನು ನೋಡಿ. ದೇವರು ಮಹಾಗಿದೆ, ಭಾರಿ ಗ್ರಾನೈಟ್ ಸ್ಟೋನ್ ಅಂತಾರೆ ಅಂಥ ಮಧ್ಯದಲ್ಲಿ ಕಲ್ಲುಗಳಿಂದ ಕಟ್ಟಿದ ಗುಡಿಯ ಕಿತ್ತರು ಅವರು ಏನಿರಬೇಕು? ಶುಶ್ರೂಷಾ ಮನೋ. ಪರ್ಣ ಕುಟೀರದ ಒಂದೊಂದು ಕಂಬದ ಒಳಗೆ ಲಕ್ಷ್ಮಣ ಸೇವಾ ಮನೋಭಾವ. ಹಾಗೆ ನಾವು ದೇವರ ಮನೆ, ದೇವರ ಗುಡಿ, ದೇವರ ಪೂಜಾ, ದೇವರ ನೈವೇದ್ಯ ಸೇವಾ ಮನೋಭಾವ ಇರಬೇಕು ಹೊರತು ನಮ್ಮ ಅಹಂಕಾರ ಇಲ್ಲ. ನೋಡಿ ದೇವ್ರು ಹೆಂಗೆ ಮಾಡಿಸಿ ನೋಡಿ, ದೇವ್ರ ಮಂಟಪ ನೋಡಿ, ಮಾಡಿತ್ತು, ನಾನೇ ಮಾಡಿಸಿತ್ತು ಈ ಮಂಟಪ, ನಾನು ಒಟ್ಟು ಮುಂದೆ ಯಾವುದೋ ಒಂದು ಕಣ್ಣಿಗೆ ಮಂಟಪ ಮಾಡಿಸ್ತೀನಿ. ಇನ್ನೊಂದು ಸಲ ಹೋದ, ಅದಕ್ಕೆ ಬೆಳ್ಳಿ ತಗಡ ನಾನೇ ಹೊಡಿಸಿದ್ದು, ಕೆಳಗಿಂದು ನಾನೇ, ಮೇಲಿಂದು ನಾನೇ, ಕಟ್ಟೆ ನಾನೇ ಕಟ್ಟಿಸಿದ್ದು. ಅಂದ್ರೆ ಇಡೀ ಸಂಪೂರ್ಣ ದೇವ ಒಂದು ಸಣ್ಣ ಮಂಟಪದ ಬೆಳ್ಯಾಕೆ ಅಷ್ಟೋ ಸದಾ ನಾ ಮೇ ಅಂತಾರೆ. ಇವರೇ ಮುಂದೆ ಕುರಿ ಆಗ್ತಾರೆ ಮೇ ಹಾಗೆ ಮಾಡ. ಶುಶ್ರೂಷಾ ಮನೋಭಾವ ಇರಬೇಕು. ಇಂತಹ ಶ್ರೇಷ್ಠವಾದ ಪರ್ಣಶಾಲೆಯೊಳಗೆ ರಾಮ ಒಮ್ಮೆ ಪ್ರವೇಶ ಮಾಡಿದ. ವಾಸ್ತು ಮಾಡಬೇಕಪ್ಪ ನೋಡಿ. ಜಗತ್ತಿನ ವಾಸ್ತು ಪುರುಷನೇ ಪರಮಾತ್ಮ, ಎಲ್ಲರ ವಾಸಕ್ಕೆ ಅನುಗ್ರಹ ಮಾಡುವನೇ ದೇವರು. ಆದರೆ ದೇವರ ತಾನು ಪರ್ಣಶಾಲೆ ಹೋಗಬೇಡಾಕ ಶಾಂತಿ ಆಗಬೇಕು. ಯಾಕೆ ಹೇಳಿ? ಮುಂದೆ ಬರತಕ್ಕಂಥ ನಿಮ್ಮಂಥ ಭಗವದ್ಭಕ್ತರಿಗೆ ಸಂದೇಶವನ್ನು ಕೊಡಲಿ. ನಾವು ಯಾವುದೇ ಮನೆಯಲ್ಲಿ ವಾಸ ಮಾಡಿದರೆ ಅದು ಶಾಂತಿಯಿಂದ ಕೂಡಿದೆ, ಅಲ್ಲಿ ಸಂಸ್ಕಾರಗಳಾಗಬೇಕು ಮನೆಗೆ. ಈ ಒಂದು ಸಿದ್ಧಾಂತವನ್ನು ಪರಮಾತ್ಮ ಅದು ತೋರಿಸಿ ಶಾಂತಿ ಇತ್ಯಾದಿಗಳನ್ನು ಬ್ರಾಹ್ಮಣರಿಂದ ಮಾಡಿಸಿ ಪರ್ಣಶಾಲಾವನ್ನು ಪರಮಾತ್ಮ ಸೀತಾ ಸಮೇತನಾಗಿ ಒಳಗ ಪ್ರವೇಶ ಮಾಡಿದ. ತಾಂ ಪರ್ಣಶಾಲಾಂ ವಿಮಲಾಂ ವಿಶಾಲಾಂ ತಾಪೈಸ್ಥಿಭಿರ್ನಾನುಗತಂ ಕದಾಪಿ ಅಧ್ಯಾಸ್ತ ರಮ್ಯಾಂ ರಮಯಾ ಸಮೇತೋ ರಾಮೋ ಮನೀಷಾಮಿವ ಯೋಗ ಭಾಜಾಂ. ನೋಡಿ ಸಿಂಗಕಾಲ ಅಂತಾದ ಅದು ಪರ್ಣಶಾಲೆ ಎಂಥದಿತ್ತು? ವಿಮಲಾಂ ಸ್ವಚ್ಛಿತ್ತು, ವಿಶಾಲವಾಗಿ, ತಾಪೈಸ್ಥಿಭಿರ್ನಾನುಗತ, ಮೂರೂ ಕಾಲದೊಳಗೂ ಆನಂದ ಕೊಡ್ತಿತ್ತು. ಬೇಸಿಗೆಗಾಲನಾಗ ಸೆಕೆ ಆಗ್ತಿದ್ದಿಲ್ಲ, ಥಂಡಿಗಾಲ ಥಂಡಿ ಆಗ್ತಿದ್ದಿಲ್ಲ, ಮಳೆಗಾಲ ನೀರು ಬರ್ತಿದ್ದಿಲ್ಲ. ಮೂರೂ ಕಾಲದೊಳಗೆ ಅನುಕೂಲವಾಗತಕ್ಕಂಥ ಕದಾಪಿ ಅಧ್ಯಸ್ತ ರಮ್ಯ ಅಂತಹ ಪರ್ಣಶಾಲಾದೊಳಗೆ ಭಗವಂತ ಚೆನ್ನ ಸಂತೋಷದಿಂದ ಇದ್ದಂತ. ಹೆಂಗಿದ್ದ? ರಮಯ ಸಮೇತ ಸೀತಾದೇವಿಯಿಂದ ಕೂಡಿಕೊಂಡಿದ್ದಂತ. ರಾಮೋ ಮನೀಷಾಮಿವ ಯೋಗ ಭಾಜ. ಆ ಯೋಗಿಗಳಾಗಿ ಜ್ಞಾನಿಂದ ಹೆಂಗೆ ಕೂಡಿರ್ತಾರೆ ಯೋಗಿಗಳು, ಹಾಗೆ ಪರಮಾತ್ಮನಿಂದ ಅಂತ ಪಂಚವಟಿ ಇಲ್ಲಿ ಆಶ್ರಮ ತಯಾರಾಯಿತು. ಪರಮಾತ್ಮ ಇದರ ಹಿಂದೇನದ ಹೇಳಿ ಆ ಭಗವನ್ ನಿರ್ಮಾಣವನ್ನು ಮಾಡಿದ ಲಕ್ಷ್ಮಣ ದೇವರ ಸೇವಾ ಮನೋಭಾವನ. ನಾವು ಅರಣ್ಯಕಾಂಡದ ಒಳಗೆ ರಾಮನ ಪಾತ್ರದ ಜೊತೆಗೆ ಲಕ್ಷ್ಮಣನ ಸಮರ್ಪಣ ಭಾವ, ಲಕ್ಷ್ಮಣನ ಸೇವಾ ಮನೋಭಾವನ. ಆ ಸೇವಾ ಹೆಂಗಿರಬೇಕಲ್ಲ, ಅದು ಭಗವಂತನ ಪ್ರೀತಿ ಆಗ್ತದೆ. ರಾಮ ಪೂರ್ಣ ಪ್ರೀತ ಆದ ಲಕ್ಷ್ಮಣನ ಸಾರ್ಥಕವಾಯಿತು. ರಾಮನ ಬಟ್ಟೆ ಅರಣ್ಯಕ್ಕೆ ಬಂದದ್ದು ಸಾರ್ಥಕವಾಯಿತು. ಹಾಗೆ ನಮ್ಮ ಜೀವನದ ಪ್ರತಿಯೊಂದು ಕಾರ್ಯಗಳು, ಪೂಜಾನೇ ಇರಬಹುದು, ಅಲಂಕಾರವೇ ಇರಬಹುದು, ಭಗವನ್ ನಿರ್ಮಾಣವೇ, ಮಂದಿರ ನಿರ್ಮಾಣ, ಅದೆಲ್ಲ ವಿಷ್ಣು ಪ್ರಣಯ, ವಿಷ್ಣು ಪ್ರೀತಿ ತಮ್ಮಿರಬೇಕು. ಈ ವಿಷ್ಣು ಪ್ರೀತಿ ಆಯಿತು, ಲಕ್ಷ್ಮಣ ಸೇವಾ ಸಾರ್ಥಕವಾಯಿತು. ಇಂಥ ಭಾಗವನ್ನು ಹೇಳ್ತೀವಿ. ಮುಂದಿನ ಭಾಗ ನಾಳೆ ಹೇಳ್ತೀವಿ. ಶ್ರೀಕೃಷ್ಣಾರ್ಪಣಮಸ್ತು.